तो सब ऑटो में कहीं बुलाता हूँ जीप कहीं को खाने रखा उन्हें हमारी गाड़ी उन्हें कहीं को ಇದೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಟ್ರೈ ಮಾಡಿಸ್ತೀನಿ ಅಣ್ಣಂಗೆ ಫಸ್ಟ್ ಟೈಮ್ ಇನ್ ಲೈಫ್ ಹೆಂಗೈತೆ ಅಂತ ಅಣ್ಣನಿಗೆ ಕೇಳ್ಕೊಬೇಕು ನೀವು. ಸೊ ಸ್ನೇಹಿತರೆ ಬಸ್ ಬಂದಿದೆ, ಹೋಯ್ತೀವಿ ಬೆಟ್ಟಕ್ಕೆ ಹೋಯ್ತೀವಿ, ಬುದ್ಧಿ ನಮಸ್ಕಾರ ಪಕ್ಕ ಹೋಯ್ತೀವಿ. ಡುಬಾಕ್ ಬ್ಯಾಂಕ್ ATM ಬಂದ್ಬಿಟ್ಟು ನಾವು ಇಲ್ಲಿ ಸಿಗಾಕೊಂಡ್ಬಿಡೋದು, ಕಾರ್ಡು ಬತ್ತಲ್ಲ, ದುಡ್ಡು ಬತ್ತಲ್ಲ, ಏನು ಬತ್ತಲ್ಲ, ಗಾಡಿ ಎಳೀತಾ ಇಲ್ಲ. ಸ್ಟೇಟ್ ಇನ್ ಗೈಸ್, ಈಗ ಮಜಾ ಇರುತ್ತೆ ವ್ಲಾಗಲ್ಲಿ, ಇಷ್ಟೊತ್ತು ಗಂಟೆ ಅಲ್ಲ, ಈಗ ಮಜಾ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನೋಡ್ಬೋದು ತುಂಬ ಎಕ್ಸೈಟ್ಮೆಂಟ್ ಇದೆ, ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಏನಕ್ಕೆ ಈ ಎಕ್ಸೈಟ್ಮೆಂಟ್ ಅಂದರೆ, ಆಲ್ ಆಫ್ ಸಡನ್ ಸುಮ್ಮನೆ ಕೆಲಸದಲ್ಲಿ ನಿಂತಿದ್ವಿ, ಏನೂ ಕೆಲಸ ಇರಲಿಲ್ಲ, ಯಾರು ಕಸ್ಟಮರ್ಸ್ ಇರಲಿಲ್ಲ ಅಂತ ಸುಮ್ಮನೆ ನಿಂತಿದ್ವಿ. ಸೊ ಬೇಜಾರಾಗ್ತಾ ಇದೆ. ಇನ್ನೇನು ಸಂಡೇ ಇವತ್ತು, ನಾಳೆ ವೀಕ್ ಆಫ್ ಪ್ಲ್ಯಾನ್ ಮಾಡಬೇಕಿತ್ತು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಯಾವತ್ತು ವೀಕ್ ಆಫ್ ತಗೋತೀರಿ ಅಂತ. ಸೊ ಮಂಡೇ ಫಿಕ್ಸ್ ಆಗಿತ್ತು ವೀಕ್ ಆಫು. ಸೊ ಮಂಡೇ ವೀಕ್ ಆಫ್ ತಗೊಂಡು ಏನು ಮಾಡೋಣ ಅಂತ ಸಡನ್ನಾಗಿ ಎಲ್ಲರೂ ಹೋಗೋಣ, ತುಂಬ ಬೇಜಾರಾಗ್ತಾಯಿದೆ, ತುಂಬ ದಿನ ಆಯಿತು ಟ್ರಾವೆಲಿಂಗ್ ಮಾಡಿ ಅಂತ ಹೇಳಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಈ ಜರ್ನಿಲಿ ನಮ್ಮ ಪಾರ್ಟ್ನರ್ ಬಂದು ಮಧುಸೂದನ್ ಅವರು, ನೋಡಿರ್ತೀರ ಲಾಸ್ಟ್ ವಿಡಿಯೋಲಿ, ಈ ಸಲ ತೋರಿಸ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವ್ಲಾಗು. ಸೊ ನಮ್ಮ ಮಧುಸೂದನ್ ತೋರಿಸ್ತೀನಿ ನೋಡಿ. ಮಧುಸೂದನ್ ಅಣ್ಣ ನೀವು ಇವರು ಮಧುಸೂದನ್ ಅಂತ. ಅಣ್ಣ ಅಲ್ಲೇ ಸೇಫ್ ಆಗಿರ್ತದೆ, ಅಲ್ಲೇ ಹಾಕ್ಬಿಡುವ ಅಂತ ಪಾರ್ಕಿಂಗಲ್ಲೇ. ಯಾವುದು ಪಾರ್ಕಿಂಗ್? ಎಲ್ಲಿ ಅಣ್ಣ? ಪಕ್ಕ ಹಾಕಿದ್ದೀನಿ, ಇಲ್ಲಿ ಹಾಕಿರಿ, ನಾನು ಹೇಳ್ಕೊತೀನಿ, ಹೇಳಿದ್ದೀನಿ. ಅಲ್ಲಿ ಬೇಡ ಬೇಡ, ಇಲ್ಲಿ ಹಾಕಿ ತಪ್ಪರಿ, ಇಲ್ಲ ಹಾಕಿ ಸ್ಕೂಟಿ ಪಕ್ಕದಲ್ಲಿ ಹಾಕ್ತೀರಾ? ಇಲ್ಲಿ ಹೋಗವಾ? ಅಣ್ಣ ಹಂಗೆ ಬ್ಯಾಗ್ ಬಿಚ್ಚಿದ್ರೆ ಮಾಲ್ ಇದೆ, ಮಾಲ್ ಹೇಳ್ತಂದ್ರಿ ಅಣ್ಣ. ಇದು ಮನೆಯದು ಬಿರಿಯಾನಿ ಮಾಡೋರೆ. ನಿಮ್ಮ ಮನೇನೆ? ನೋಡೋಣ, ಅದೇ ನಂಗೆ ಇವತ್ತು ನಿಮಗೋಸ್ಕರ ಒಂದು ಎಕ್ಸ್ಟ್ರಾ ಕಟ್ಸ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ಇದು ಕೊಟ್ಟು ಕಳಿಸಿದ್ದಾರೆ ನಮ್ಗೆ. ನೋಡಿ ಏನಿದೆ ಹಣ್ಣು, ವಾಟ್ ಇಸ್ ದಿಸ್? ಕಿತ್ತಲೆ ಹಣ್ಣು ಅಪ್ಪಾಜಿ. ಇದು ನನ್ನ ಬಿರಿಯಾನಿ, ಮೂಸಿಂಬಿ. ಇದು ಲಗೇಜ್. ಬ್ಯಾಗ್ ಹಾಕ್ಬಿಡಿ, ನಾನು ಇಷ್ಟೊಂದು ಲಗೇಜಾ? ಹೋಣ, ಏನು ಮಾಡಕ್ಕೆ ಮಾಡಿದಿರಿ ನೀವು ಇಷ್ಟೊಂದು ಲಗೇಜ್ ತಗೊಂಡು? ಅದೇ ಅದು ಇದಿಲ್ಲೇ ತಿನ್ಕೊಂಡು ಹೋಗಿತ್ತಲ್ಲ ಅಂತ. ತಿನ್ನಕ್ಕೇನು ಬೇಕಾದ್ರೆ ವ್ಯವಸ್ಥೆ ಮಾಡೋ ಹತ್ಕೊಂಡು ವ್ಯವಸ್ಥೆ ಇದೆ, ಇಲ್ಲೇ ನಮ್ಮದೇ ಇದೆ. ಇವತ್ತು ನಮ್ಮ ಹುಡುಗನ ಇವಲ್ಲಿಗೆ ಇವತ್ತು ಇದಿರೋದು ಸೆಕ್ಯೂರಿಟಿ ಅವರು. ನಾಳೆ ಇಷ್ಟೊತ್ತಾಯ್ತದೆ ಹೇಳ್ತಾರದು ಅಪ್ಪಾಜಿ, ಇವತ್ತು ನೈಟ್ಗೆ. ನಾಳೆದು ಬೇರೆ ಲೆಕ್ಕ ಅಪ್ಪಾಜಿ, ನಾಳೆದಕ್ಕೆ ಅಪ್ಪಾಜಿ. ಬೇಕಾದ್ರೆ ಇವನಿಗೆ ಯಾಕನ ಸೆಂಟ್ರಲ್ ನನಗೆ ಫೋನ್ ಬೇಕಾದ್ರೆ ಮಾಡ್ಸವ, ಇಲ್ಲ ನಾನು ಇದ್ದೀನಿ ಎಲ್ಲ ತಗೊಂಡು. ಓಕೆ, ಸೊ ನೆಕ್ಸ್ಟ್ ಒನ್ ಡೇ ಲಾಕ್ ಆಗಿದೆ. ಹ್ಞೂ ಅಪ್ಪಾಜಿ ಬನ್ನಿ. ಎಕ್ಸಿಟ್ ಅಟ್ ವಾಟ್ ಟೈಮ್? ಸವರ್ ಬಸ್ ಸ್ಟ್ಯಾಂಡ್ ಅಟ್ 10:30. ನಮ್ಮ ಹುಡುಗ ಯಾರೋ ರಿಲಯನ್ಸಲ್ಲಿ ಫ್ರೆಂಡ್ ಇದ್ದಾರೆ ಅಂತ ಮಾತಾಡ್ಸ್ಕೊತಾ ಇದ್ದಾರೆ, ಮಾತಾಡ್ಸ್ಕೊಳ್ಳಿ. ಅಣ್ಣ ಅವ್ರ ಫ್ರೆಂಡು ಅಂತ ಮಾತಾಡ್ಸ್ತವ್ರೆ, ಇವ್ ನೇಮಿಗೆ ನಿಂತಿಲ್ಲ ಅಣ್ಣ. ನಿಮ್ಮ ನೇಮೇ ಗೊತ್ತಿಲ್ಲ ಅವ್ರಿಗೆ. ನಮ್ಮ ನೇಮ್ ಅಪ್ಪಾಜಿ ಗೊತ್ತು ಅಂದರೆ ಏನು ನಾಟಕ ಹೇಳ್ತಾರೆ ಅಪ್ಪಾಜಿ, ಗೊತ್ತಿಲ್ಲ ಅಂತವ. ಈ ಥರ ದೋಸ್ತಲ್ವಾ, ಏನು ಮಾಡೋಕ್ಕಾಗಲ್ಲ ಅಪ್ಪಾಜಿ. ಎಲ್ಲ ಡೌಗಳು ನೆಲ ಇದ್ರೇನೆ ಕೆಲಸ ಇಲ್ಲಿ. 11:30 ಗಂಟೆ ಬರೋದು ಬಸ್ಸು ಟೈಮಿಂಗ್ ಇರೋದು, ಅಷ್ಟರಲ್ಲಿ ಊಟ ಗೀಟ ಮಾಡ್ಕೊಂಡು ರೆಡಿ ಆಗ್ಬಿಡೋಣ. ಯಾವ ಕಡೆ ಹೋಗೋಣ? ಇಲ್ಲ ಸೋ ಮೆನಿ ಪೀಪಲ್ಸ್, ಸ್ಪೇಸ್ ಟೆನ್ನಿಸ್ ಫುಲ್ಲು ಬಜ್ಜೆ ಎಲ್ಲ ಅಲ್ಲಿ ವ್ಯವಸ್ಥೆ ಆಗಲ್ಲ, ಎಲ್ಲ ಕಮ್ಮಿ ಮಾತಾಡ್ತಾರೆ ಇವಾಗ. ನೋ ಸಿಂಗಲ್ ಮ್ಯಾನ್. ಆದರೂ ನೀವು ಊಟ ತಂದ್ಬಿಟ್ಟು ವಾಟರ್ ಬಾಟ್ಲು ಇಲ್ಲಿ ಇಡಿ, ವಾಟರ್ ಬಾಟ್ಲು ತರದೆ ನೀವು ಬಂದ್ಬಿಟ್ಟು ನೀವು ಬನ್ನಿ ಊಟ ಮಾಡೋಣ, ಬನ್ನಿ ಊಟ ಮಾಡೋಣ ಅಂತಿರಲ್ಲ. ಫಸ್ಟು ವಾಟರ್ ಇಂಪಾರ್ಟೆಂಟ್ ಅಪ್ಪಾಜಿ. ನಮ್ಮ ಅಮ್ಮ ಹೇಳಿದ್ರು ಅಪ್ಪಾಜಿ, ಹೋಯ್ತಾ ವಾಟರ್ ಬಾಟಲ್ ತಗೊಬಿಡಿ ಅಂತ. ಮರ್ತೋಗ್ಬಿಟ್ಟಿನಿ ನಾನು. ಅಮ್ಮ ಇಸ್ ಗ್ರೇಟ್ ಅಪ್ಪಾಜಿ, ಏನಿದ್ರು ಅದಕ್ಕೆ ಫಸ್ಟ್ ಹೇಳಿರ್ತಾರೆ.
ಅಣ್ಣ 1 ಲೀಟ್ರ್ ಅಥವಾ 2 ಲೀಟ್ರ್ ಅಣ್ಣ? 1 ಲೀಟ್ರ್ ಸಾಕಾ? ಅಲ್ಲ ಕೈ ತೊಳ್ಕೊಳಕ್ಕೆಲ್ಲ ಬೇಕು ಅಂದ್ರಲ್ಲ. ಆಯ್ತು ತಗೊಳ್ಳಿ, ಅಲ್ಲಿ ತಗೊಳ. 2 ಸಲ ತಗೊಬಾರ್ದು, ಒಂದೇ ಸಲ ತಗೋಬೇಕು. ತಗೊಳ್ಳೋದ ನನಗೆ ಇಲ್ಲಿ ಖಾಲಿ ಇದೆ ಅಂತೆ. ನಮ್ಮ ಅಣ್ಣ ವಾಟರ್ ಬಾಟ್ಲಿಗೆ ಜಗಳ ಮಾಡ್ತಾವ್ರೆ. ಅವ್ರ ಹತ್ರ ಇರೋದು 1/2 ಲೀಟ್ರದ್ದು, 2 ಲೀಟ್ರದ್ದೇ ಬೇಕು ಅಂತ ನೋಡಿ ಇವರು. ನಾವು ಹೇಳ್ದಂಗಣ ಅವ್ರು ಕೊಡಬೇಕು, ಅವ್ರು ಹೇಳ್ದಂಗಣ ನಾವು ಕೇಳ್ಕೊಂಡ. ನಾವು ವಿಡಿಯೋ ನೋಡ್ಕೊಂಡು ಆಮೇಲೆ ಏನಿಲ್ಲ ಬಣ್ಣ, ಏನಿಲ್ಲ ಇಲ್ಲ ನಮ್ದೇ ಬಣ್ಣ ಕಮ್ಮಿ ಇದೆ, ಪರವಾಗಿಲ್ಲ ಕೊಡಿ. ಹಸಿಯಾಗಿದೆ. ಇಲ್ಲಿ ಸಾಕು. ಎಷ್ಟು ಮಾಡಲ ಸರ್? ಸುಮ್ಮನೆ ಸರ್, ಇದಾಗ ಸರ್ ನೀರು ಬಾಟ್ಲಿ ಸಿಕ್ತು. ಅಣ್ಣ ಊಟ ಮಾಡಿ ಏನಿಲ್ಲ? ಊಟ ಮಾಡಿ ಅಂತಂದ್ರು. ಬಂದಿವ್ರು ಎಲ್ಲ ಇಲ್ಲ ನಾವು ಊಟ ಮಾಡ್ತೀವಿ, ಊಟ ಮಾಡಿ ನಿಧಾನ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಡಬ್ಬೆಲ್ಲ ಬೇಡ, ಹೋಟ್ಲು ಅಲ್ಲ, ಊಟ ಮಾಡಿ ಮಡ್ಗವ್ರೆ. ಹೋಟ್ಲು ದುಡ್ಡು ಹೋಲಿ ಅಂದ್ಬಿಟ್ಟು ಅವರು. ಇಲ್ಲ ಅಪ್ಪಾಜಿ, ಅವ್ರೇನಂತಂದ್ರೆ ಅವ್ರು ಊಟ ಮಾಡ್ತಾಯಿದ್ರು, ಗೊತ್ತಿರಲ್ಲ ನಾವು ಸ್ವಲ್ಪ, ಅದಕ್ಕೆ ಬನ್ನಿ ಊಟ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಪ್ಪಾಜಿ ನೀವು ಊಟ ಮಾಡಿ, ನೀವು ಊಟ ಮಾಡಿ ನಾವು ಊಟ ಮಾಡಿದಂಗೆ ಅಂತ ಹೇಳಿದ್ದೀನಿ ಅಷ್ಟೇ, ಏನಿಲ್ಲ ಅಪ್ಪಾಜಿ. ಈ ಡವ್ಗೇನು ಕಮ್ಮಿ ಇಲ್ಲ. ಡವ್ ಏನಿಲ್ಲ ಅಪ್ಪಾಜಿ, ಒಳಗಡೆ ಇರೋದು ಆಲ್ಟೋ ಅಪ್ಪಾಜಿ, ಕಟ್ಟಾದ್ರು ಅಪ್ಪಾಜಿ ಹೇಳ್ತಿದ್ದೀನಿ ಅಪ್ಪಾಜಿ. ಅಣ್ಣ ತುಂಬ ಒಳ್ಳೆಯವರು, ಕೈ ತೊಳೆಯಕ್ಕೂ ನೀರು ಹಾಕ್ಕೊಡ್ತಾರೆ. ಥ್ಯಾಂಕ್ ಯು. ತೊಳ್ಕೊಣ ಕ್ಲೀನಾಗಿ ಸಾಕೋಣ, ಚೂರು ಎಲ್ಲ ತೊಳ್ಕೊಬಾರ್ದು. ತೊಳ್ಕೊಂಡ್ಮೇಲೆ ಸಾಕೋಣ ಬನ್ನಿ. ಅದಕ್ಕೆ ಕೋಲ್ಡ್ ವಾಟರ್ ತಂದಿರೋದು, ಕೈ ತೊಳೆಯಕ್ಕೆ. ಕೋಲ್ಡ್ ಆಗಿರಿ ನೀವು ಅಂತ. ಕೂಲಾಗಿ ಕೋಲ್ಡ್ ಆಗಿರಿ. ಸೊ ಸ್ನೇಹಿತರೆ, ಊಟಕ್ಕೆ ಕೂರ್ತಾ ಇದ್ದೀವಿ. 11:15 ಬಸ್ ಬರೋದು, 11 ಕಾಲು ಅಂದರು, ಈಗ 10:40. ಸೊ ಊಟ ಮಾಡ್ಕೊಬಿಡ್ತೀವಿ ಇಲ್ಲೇ. ಮನೆಯಿಂದ ನಮ್ಮಮ್ಮ ಬಿರಿಯಾನಿ ಕಟ್ ಕಳ್ಸವ್ರೆ. ಆ 1, ಆ 2, ನನಗೊಂದು, ಮಧು ಸರ್ಗೊಂದು. ಏನಣ್ಣ ನಿಮ್ಮ ಅಮ್ಮನಿಗೆ ನನ್ನ ಮೇಲೆ ಇರೋ ಪ್ರೀತಿಗೆ ಇದೇ ಇಲ್ಲ ಅಪ್ಪಾಜಿ. ಹೋಮ್ ಮೇಡ್ ಬಿರಿಯಾನಿ. ಸೊ ಲೆಟ್ಸ್ ಸ್ಟಾರ್ಟ್ ಈಟಿಂಗ್. ಸೊ ಗಾಯ್ಸ್, ಸಖತ್ತಾಗಿತ್ತು ಬಿರಿಯಾನಿ. ಫಿನಿಶ್ಡ್. ಅಣ್ಣ ಬಿರಿಯಾನಿ ಬಗ್ಗೆ ರಿವ್ಯೂ ನಿಮ್ಮದು? ಸಖತ್ತಾಗಿದೆ. ಅಮ್ಮ ಮಾಡಿದ ಬಿರಿಯಾನಿ ಯಾವ ಹೋಟೆಲ್ಗೂ ಸಮಯ ಇಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಸೊ ಸ್ವೀಟ್ ಓಪನಿಂಗ್ ಮಾಡೋಣ. ಸ್ವೀಟ್ ತಿಂದರೆ ಹಬ್ಬದಿ ಫಿದಾ ಆಗ್ಬೇಕು ನೀವು. ಸೀರೀಸ್ ಹಾಲು ಇದನ್ನೇನೋ ಅಂತಾರೆ ಅಪ್ಪಾಜಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇದು ಗೊತ್ತಿಲ್ಲ ಅಪ್ಪಾಜಿ, ಏನದು ಸ್ವೀಟ್ ಹಾಕ್ತದ್ದು? ಸ್ವೀಟ್ ಅಪ್ಪಾಜಿ ಅದು, ಅದೇನು ಪಾಸ್ತಾ ಥರ ಇರ್ತದೆ. ಪಾಸ್ತಾನೇ ಹಂಗಿದೆ, ಪಾಸ್ತಾ ಥರ ಇರ್ತದೆ. ಅದು ಪಾಸ್ತಾ ಅಲ್ಲ ಅಪ್ಪಾಜಿ, ಅದು ಬೇರೆ. ಇದೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಟ್ರೈ ಮಾಡಿಸ್ತೀನಿ ಅಣ್ಣಂಗೆ ಫಸ್ಟ್ ಟೈಮ್ ಇನ್ ಲೈಫ್. ಹೆಂಗೈತೆ ಅಂತ ಅಣ್ಣನಿಗೆ ಕೇಳ್ಕೊಬೇಕು ನೀವು. ಹೇಳ್ತೀನಿ ತಿಂದಾದ್ಮೇಲೆ. ನಮ್ಗೇನಿಲ್ಲ, ಎಲ್ಲ ಫುಲ್ ಹನ್ನೊಂದೇ. ನಮಗೆ ಜಾಸ್ತಿ ಮಾಡೋಕ್ಕಾಯ್ತಲ್ಲ, ಆಗ್ತಾಯಿದೆ. ನೋ ಮರ್ಸಕ್ಕೆ ಕರ್ಕೊಯ್ತಾರದ ಅಪ್ಪಾಜಿ ನಿಮ್ಮನ್ನ, ನೋ ಮರಿಲಿ ಅಂತಲೇ. ಏನಪ್ಪಾಜಿ ಇದು? ನನ್ನನ್ನು ಉಪಯೋಗಿಸ್ತೀವಿ. ಆದರೂ ಹೆಂಗೆ ಅಣ್ಣ ನೀವು? $10:52 ಡಿನ್ನರ್ ಈಸ್ ಓವರ್. ನಮಗೊಂಚೂರು ಹಾಕ್ಬಿಡಿ ಅಣ್ಣ ದಯವಿಟ್ಟು. ಇವತ್ತು ಅಣ್ಣ ಫಸ್ಟು ಇಷ್ಟು ಬೇಗ ಊಟ ಮಾಡಿರೋದು ನಾನು. ಹೌದಾ? ಹೌದು. ಒಂಚೂರು ಮುಂದೆ ಹಾಕೋಣ, ಇದ್ರ ಮೇಲೆ ಸಾಕೋಣ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಮ್ಮ ಡಿ ಬಾಸ್ ಹೇಳ್ತಾರೆ ಗೊತ್ತಾ, ಥ್ಯಾಂಕ್ ಯು ಚಿನ್ನ ಅಂತ. ಈ ಬಸ್ಸಲ್ಲಿ ನಾವೆಲ್ಲ ಅಪ್ಪಾಜಿ ಎಲ್ಲ, ನಾವು ಯಾರ ಅಪ್ಪಾಜಿ, ನಾವು ಮುಂದೆ ಚಿಪ್ ಎತ್ಕೊಂಡು ಒರೆಸ್ಕೊಂಡು. ಅಪ್ಪಾಜಿ ಕರೆಕ್ಟಾಗಿ 11:15 ಅಪ್ಪಾಜಿ ಹೊರಡೋದು ಬಸ್ಸು. ಇವರೇನಾ? ಇವರೇ ಪಕ್ಕ ಫಿಕ್ಸು. ಓಕೆ, ಬಸ್ ಬಂದು ನಮ್ಮ ಪಕ್ಕನೇ ನಿಂತಿದೆ. ಇದು ಅಲ್ವಾ ಲಕ್ಕು ಅಂದರೆ, ದೇವ್ರು ನಮ್ಮ ಜೊತೆ ಅವನೇ ಅಪ್ಪಾಜಿ. ಸೊ 11:10 ಅವನು ಅಲ್ಗೋಗಿ ಆಗ್ತಾನೆ ಸ್ಟ್ಯಾಂಡಿಗೆ. ಇವಾಗ ಹತ್ಕೊಬಿಡೋಣ ಬನ್ನಿ. ಹೌದಾ? ರಿಸರ್ವೇಷನ್ ಅಂತ ಹೌದು, ಇರುತ್ತೆ. ನಾನು ಅವಕ್ಕೆ ಅಲ್ಲ ಐತಲ್ಲ 50 ಅವಕ್ಕೆ ಮಾತ್ರ ಅನ್ಕೊಂಡಿದ್ದೆ ಅಪ್ಪಾಜಿ. ಇವಕ್ಕೆ ಹೋಯ್ತಣ್ಣ ರಿಸರ್ವೇಷನು. ಇದಕ್ಕೆ ಹೆಂಗೆ ಅಂದರೆ ನಮ್ಮಂತರ ನಮಗೇನಿಲ್ಲ, ಬಸ್ಸು ಸೀಟ್ ಕೊಟ್ಟೆ ಕೊಡಬೇಕು. ಇದಾದ್ರೆ ಬಸ್ಸೇ ಕ್ಯಾನ್ಸಲ್. ಗ್ಲಾಸ್ಗೆ ಕಲ್ಲಿಗೆ ಹೊಡೆಯೋದು. ಇಲ್ಲ ಅಪ್ಪಾಜಿ, ಹಂಗೆಲ್ಲ ಹೊಡೆಯಬಾರ್ದು. ನಮ್ಮ ಬಸ್ಸೇ, ನಾವೇ ಎಲ್ಲ ಸಂಪಾದನೆ ಮಾಡಿ ಹಾಕಿರ್ತಾವೆ ಅದಕ್ಕೆ ಕಾಸನ್ನ. ನಮ್ಮ ಕಾಸೆ ಸುಮ್ಮನೆ ನಾವೇ ಹೊಡ್ಬಿಟ್ಟು ತಿರ್ಗಿ ಆಮೇಲೆ ನಾವೇ ಕೊಡ್ಬೇಕಂತ ಕಾಸನ್ನ ಹಣೆ ಬರೋಕ್ಕೆ ಯಾಕೆ ಮಾಡಬೇಕು? ನಮ್ಮ ಬಸ್ಸೇ ಅಲ್ವಾ? ಯಾಕೆಂದರೆ ಬೆಳಿಗ್ಗೆ ಎದ್ದು ಸಾಯಂಕಾಲ ನಾನು ಇದೇ ಬಸ್ಸಿಗೆ ಬರಬೇಕು, ಹೋಗ್ಬೇಕು. ಆಮೇಲೆ ಆಯಿತು ಅಣ್ಣ, ಕಲ್ಲು ಹೊಡೆಯೋದು ಕ್ಯಾನ್ಸಲ್ಲು.
ಬೇಕಾದ್ರೆ ಹಾಕೋಬಿಡಿ ಬಸ್ ನಂಬರು. ಸೊ ಸ್ನೇಹಿತರೆ, ನಮ್ಮ ಬಸ್ ರೆಡಿ ಇದೆ. ರೆಡಿ ಅಂದರೆ ಇಲ್ಲಿ ನಿಲ್ಸಿರ್ತಾರೆ. ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ 11:10 ಅಲ್ಲಿ ಹಾಕ್ತಾರೆ ಹೊರಡೋ ಜಾಗದಲ್ಲಿ. ಸೊ ಈಗಲೇ ಎತ್ಬಿಡ್ತೀವಿ, ಸೀಟ್ ಸಿಗಲ್ಲ ಅಂತ. ಅಣ್ಣ ಇಲ್ಲೇ ಬಂದ್ಬಿಡಿ ಅಣ್ಣ. ಮಧು ಇಲ್ಲೇ ಇದು ಸಾಕು, ಇಲ್ಲೇ ಹಂಗ ನಾನು ಮುಂದಕ್ಕೆ 2 ಸೆಕೆಂಡ್ ಮುಂಚೆ ಫುಲ್ಲು ಮುಕ್ಕಣ ಮುಂದೆನೆ ಖಾಲಿರೋದು. ನನಗೆ ಸ್ವಲ್ಪ ಹೊಡಿತೀವಿ. ಬನ್ನಿ ಅಣ್ಣ, ಇಲ್ಲೇ ಕೂತ್ಕೊಳ್ಳೋಣ ಅಣ್ಣ. ಹೋರಿ ನಾನು ಕೂರಿಸ್ದೆ ಅಣ್ಣ. ನಮ್ಗೆ ಈ ಥರ ಹಿಂಸೆ ಕೊಟ್ಟರೆ ನೀವು ಬ್ಯಾಗ್ ಅಣ್ಣ ಮೇಲೆ ಹಾಕ್ಬಿಡೋದು. ಇಲ್ಲೇ ಇರಲ್ಲ, ಇರಲಿ ಆಮೇಲೆ ಹಾಕೋಣ ಅಪ್ಪಾಜಿ. ಇಲ್ಲೇ ಇರಲ್ಲ ಬಿಡಿ ಅಪ್ಪಾಜಿ. ಇದು ಮೊದಲು ಇಲ್ಲೇ ತನಕ ಕೂರಿಸಿದ್ದು, ಅಲ್ಲಿ ಕರ್ಕೊಬಿಟ್ಟು ಮತ್ತೆ ವಾಪಸ್ ಸರಿ ಅಂತಾರೆ. ಇದು ಕಂಡಕ್ಟರ್ ಸೀಟು, ಬಟ್ ಅಂದರೆ ಅವರು ರಿಯಲಲ್ಲಿ ಇರೋದು. ಮುಂದೆ ಅವರು ಮಲ್ಕತ್ತಾರೆ ಆ ಪಕ್ಕದಲ್ಲೇ, ಇನ್ನೊಬ್ರು ಮತ್ತೆ ಇರ್ತಾರೆ ಅಷ್ಟೇ. ಸೊ ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಹೇಳಿದೆ. ಈ ಥರ ಹಿಂಸೆ ಕೊಟ್ಟರೆ ಅಣ್ಣ ಗ್ಯಾಸ್ ಇಲ್ಲ ಅಣ್ಣ. ಸ್ಕ್ಯಾನ್ ಇದೆ ಅಣ್ಣ, ಇವಾಗೆಲ್ಲ ಟ್ರೆಂಡಿ ಎಲ್ಲ ನ್ಯೂ ಟ್ರೆಂಡಿ ಬಂದಿದೆ. ಸ್ಕ್ಯಾನರ್ ಇದೆ ಇವಾಗೆಲ್ಲ, ಹೊಸ ಥರ ಇದೆ. ಮಾಡೋಗ್ಬೋದು, ಸ್ಕ್ಯಾನ್ ಮಾಡಿ. ನಿಜ ಪಕ್ಕ ಗ್ಯಾರಂಟಿ 100% ಸ್ಕ್ಯಾನ್ ಇದೆ ಇವಾಗ. ನಾನು ಏನಾಯ್ತು ಗೊತ್ತಾ, ಏನಾಯ್ತು? ನಾವು ಹತ್ತಿದ್ದಿಲ್ಲ. ಹೌದು, ನಾನು ಫೋನ್ ಕಣ್ಣಿಂದ ಬರ್ತೀನಲ್ಲ ವಿಡಿಯೋ ಮಾಡ್ಕೊಂಡು. ಓಕೆ. ಅಂತ ಓಡ್ಬಂದು ಇಲ್ಲೇ ಏನಕ್ಕೆ ಬಜ್ಜಿ ಆ ಫೋನ್ ಇಟ್ಕೊಂಡು ಬಿದ್ದಿತ್ತು ಸೈಡಿಗೆ. ಇನ್ನೇನು ಮಿಸ್ ಆಯ್ತಿತ್ತು ಅಂತನಾ? ಚೆನ್ನಾಗಿತ್ತು. 54,000 ಹೊಂಡೋದಲ್ಲ ಅಪ್ಪಾಜಿ. ಅಪ್ಪಾಜಿ ಚಿಕ್ಕಮಗಳೂರು ಹೋದಂಗೆ ಕ್ಯಾನ್ಸಲ್ ಆಯ್ತಿತ್ತಲ್ಲ ಅಪ್ಪಾಜಿ. ಆಮೇಲೆ ಹೊಂಟಾಗಿದ್ರೆ 54,000 ಹೊಂಡೋಯ್ತಿತ್ತು ಫ್ರೆಂಡ್ಸ್. 54,000. ಬಿ ಸೇಫ್. ಅಣ್ಣ ಯಾಕೋ ಫುಲ್ಲು ಫೀಲಿಂಗ್ಸ್ ಅಲ್ಲ ಅವರು. ಫೀಲಿಂಗ್ ಹೋಯ್ತು. ಎಷ್ಟು ಗಂಟೆ ಹೋಗುತ್ತೆ ಸರ್ ನೀವು? 4 ಗಂಟೆ ಪಕ್ಕಾ ಟೈಮಿಂಗ್ಸ್ ಅಪ್ಪಾಜಿ. ಅಣ್ಣ ಇಂಥದ್ದು ಮ್ಯಾಟ್ರು ಅಂತಲೇ ಗೊತ್ತಿರಲಿಲ್ಲ ಅಣ್ಣ ನನಗೆ. ಇದು ಈಗ ಬಂದೆ ಅಣ್ಣ. ಆಲ್ರೆಡಿ ಇದು ಬಂದು ಸುಮಾರು ತಿಂಗಳುಗಳೇ ಆಗಿದೆ. ಆಗಿದೆ, ಸುಮಾರು ತಿಂಗಳುಗಳೇ ಆಗಿದೆ. ಬಟ್ ಅದು ನೀವು ನೋಡಿಲ್ಲ ಅಷ್ಟೇ. ಇಲ್ಲಿ ನಾನು ಸುಮಾರು ವರ್ಷನೇ ಆಯ್ತಾ ಬರ್ತದೆ ಬಸ್ಸಲ್ಲಿ ಓಡಾಡಿ. ಎಲ್ಗೋದೈತೆ ಹೇಳಿ ಬೆಂಕಣ್ಣ. ಅಣ್ಣ ಟಿಕೆಟ್ ಹುಷಾರೋಣ. ಟಿಕೆಟ್ ಫೋಟೋ ತಗೋತೀನಿ ಕೊಡಿ ಅಣ್ಣ. ಪೋಸ್ಟ್ ಹಾಂ ಓಕೆ. ಇಲ್ಲಿ ಜಿಪ್ ಇದೆ ಅಣ್ಣ, ಹಾಕೋರೆ ಹಾಕ್ಬೋದು. ಇಂಪಾರ್ಟೆಂಟ್ ಅಲ್ಲ ಅಣ್ಣ ಇವ್ರಿಗೆ. ಟಿಕೆಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್. ಯಾಕಣ್ಣ ಜಿಪ್ ತಗೊಂಡಿಲ್ಲ, ನೀವು ಇಟ್ಕೊಂಡಿರಾ? ಯಾಕೆ ಜಿಪ್ಪೆಲ್ಲ ಅಕಸ್ಮಾತ್ ಇದಾಗ್ಬಿಟ್ರೆ ಮೊಬೈಲ್ ಅಂತ ಇಲ್ವೋ ನನಗೆ ಗ್ಯಾರಂಟಿ. ಯಾಕೆ ಮೊಬೈಲ್ ಹಂಗದ ಇಟ್ಕೊಂಡಿದ್ದೀನಿ ಇಲ್ಲಿ. ಆದರೆ ಇದೊಂದು ಒಳ್ಳೆ ಕೆಲಸ ಮಾಡಿದೆ ಗೌರ್ಮೆಂಟು. ಏನು ಮಾಡೋಕ್ಕಣ, ಬಡ್ಡಿ ಮಾಡೋದು ಹಿಂಗೆಲ್ಲ ಎಷ್ಟು ಯಾಕಣ ಹಿಂಗೆ ನೀವು ಅಪ್ರಿಷಿಯೇಟ್ ಮಾಡಿ ಗೌರ್ಮೆಂಟ್ನ ಒಂದು ಸಮಯಕ್ಕಾದರೂ. ಯಾಕಣ ಎಲ್ಲ ಹೆಂಗಸರಿಗೆ ಮಾತ್ರ ಅಣ್ಣ ಓಟ್ ಹಾಕಿದ್ದಂದ್ರೆ ನಾವೇನಂದ್ರೆ ಓಟ್ ಹಾಕಿಲ್ವಣ. ಬೆಳಗಾನ ತೆಗೆದಿವಣ ನಾವು ಹಣ ಓಟ್ ಹಾಕಿಣ. ಓಟ್ ಹಾಕಿದ್ರೆ ಈ ಕಡೆ ಫೋಕಸ್ ಮಾಡಿ ಅವ್ರು ಬಿಟ್ಬಿಡಿ, ಸ್ವಲ್ಪ ರ್ಯಾಶ್ ಆಗ್ಬಿಡ್ತಿದ್ದಾರೆ. ಎಲ್ಲಣ್ಣ ಆರ್ಟ್ ಈ ಕಡೆ ಅಣ್ಣ ಇಲ್ಲಿತ್ತು ಅಣ್ಣ. ಇವಾಗ ಅದು ಜರ್ಕ ಇಲ್ಲಿ ಬಂದಿದೆ. ಯಾವಾಗ ಬ್ಲಾಸ್ಟ್ ಇರುತ್ತೆ ಗೊತ್ತಿಲ್ಲ. ಅದು ಬ್ಲಾಸ್ಟ್ ಆಗುತ್ತೆ ಅತಿ ಸಿಗೋದು ಬ್ಲಾಸ್ಟ್ ಆಗುತ್ತೆ ಅಣ್ಣ. ಸ್ನೇಹಿತರೆ, 11:30 ಅಂತ ಹೇಳಿದರು. 11:25 ಹೊರಡ್ತಿದೆ ಬಸ್ಸು. ಸೊ ಜರ್ನಿ ಸ್ಟಾರ್ಟ್ಸ್. ಸೊ ಸ್ನೇಹಿತರೆ ಹೊರಡ್ತಾ ಇದ್ದೀವಿ. 11:25 ಕೂತಿದ್ದೀವಿ ಮೈಸೂರು ಸೌರ್ ಬಸ್ ಸ್ಟ್ಯಾಂಡ್. ಹೊರಟ ತಕ್ಷಣ ಅಣ್ಣ ಬೇರೆ ಒಳ್ಳೆ ಆಕ್ಸಿಡೆಂಟ್ ತೋರಿಸ್ತಾರೆ ಫೋಟೋ. ಏನು ಮಾಡೋಕ್ಕಾಗಲ್ಲ, ಎಲ್ಲ ತಿಳ್ಕೊಂಡು ಅಲ್ಲ ಬಿಟ್ಟು ಹೋಗೋದು. ಥ್ಯಾಂಕ್ ಯು. ಬಾಯ್ ಮೈಸೂರು. ಟಾಟಾ ಬಾಯ್. ನಾವು ಫುಲ್ಲು ಟೆಕ್ಸ್ಟಿಂಗಲ್ಲಿ ಬ್ಯುಸಿ ಇದ್ದಾರೆ. 11:25 ಹೊರಟಿದ್ದು 11:44 ಬೆಳವಾಡಿಗೆ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಫುಲ್ಲು ಫಾಸ್ಟ್ ಇದ್ದಾರೆ ಡ್ರೈವರ್. ಅದಕ್ಕೆ ಬೇಡ ಅಂತೇಳಿ ಡ್ರೈವರ್ ಚೇಂಜ್ ಮಾಡಿಸ್ತೀನಿ ಈಗ. ಸೂಪರ್ ಅಣ್ಣ ಮಾತ್ರ. ಅಣ್ಣ ಫುಲ್ಲು ಫಾಸ್ಟಾಗಿ ಓಡ್ತಿದ್ರು ಅಂತ. ಅಣ್ಣ ನೀವು ಹೋಗಿ ಅಂತ ಕಂಡಕ್ಟರ್ ಕಳಿಸಿದ್ದೀವಿ. ಭಾಷೆ ಓದ್ತಾರಣ ಹೊರಗೆ ಮೀಡಿಯಂ ಬರ್ತಿದ್ರು. ಅವ್ರಿಗೆ ಭಾಷೆ ಓದ್ತಾರೆ. ನೋಡಿ ಹೆಂಗೆ ಓದೋಣ ತಿಳ್ಕೊಂಡು ಬೆಳವಾಡಿಗೆ ಬಂದು ಬೆಳವಾಡಿಲಿ
ಕಂಡಕ್ಟರ್ ಡ್ರೈವರ್ ಆಗಿದ್ದಾರೆ, ಡ್ರೈವರ್ ಬಂದು ಮಲಿಕೊಂಡಿದ್ದಾರೆ. ಗೇಮ್ ಆಡ್ತಾವ್ರೆ. ಗೇಮ್ ಮಾತ್ರ ಸೂಪರ್ ಆಗಿದೆ. ಆಡ್ತಿದ್ರೆ ಆಡ್ಬೇಕು ಅಂತ ಆದರೂ ಅಣ್ಣ ಮಲ್ಟಿ ಟಾಸ್ಕಿಂಗ್ ಗೇಮ್ ಆಡ್ತಾವ್ರೆ, ಟೆಕ್ಸ್ಟಿಂಗ್ ಕೊಡ್ತಾವ್ರೆ. ಹಂಗೇನೆ ನಾನು ಏನು ಮಾಡ್ತಾ ಇಲ್ಲ. ಏನಿಲ್ಲ, ಯಾಕೆ ಟೆಸ್ಟಿಂಗ್ ಫಸ್ಟ್ ಅಣ್ಣಂಗೆ ಮಂಕಿ ಕ್ಯಾಪ್ ತಂದಿದ್ದೀನಿ, ಅದಕ್ಕೆ ಕ್ಯಾಪ್ ಎತ್ಕೊಳ್ಳಿ ಅಂತ ಅಣ್ಣ ಸಾಹಸ ಮಾಡ್ತಿದ್ದಾರೆ. ಅಣ್ಣ ಜಿಪ್ ತೆಗಿರಿ ಅಣ್ಣ, ಹೇಳ್ತೀನಿ. ಇದ್ರೊಳಗಡೆ ಕೈ ಹಾಕಿ ಅಣ್ಣ, ಇದ್ರೊಳಗಡೆ ಸಿಗ್ತದೆ. ಹೆಂಗೆ ಫೋಲ್ಡಿಂಗ್ ಮಾಡ್ಕೊ ಬಂದೀನಿ ಅಂದ್ರೆ ಅಣ್ಣ, ಇಲ್ಲೇ ಅಣ್ಣ ಹಾಕೊಳ್ಳಿ ಅಣ್ಣ. ಆದ್ರೆ ಬೇಡ ನೀವು ಫುಲ್ಲು ಸೆಟಪ್ ಅಣ್ಣ. ನಾವು 10 ನಿಮಿಷ ಧನ್ಯವಾದಗಳು ಅಣ್ಣ. ಬರೀ 10 ನಿಮಿಷದಲ್ಲಿ ಸೆಟಪ್ ರೆಡಿ ಮಾಡಿರೋದಣ್ಣ. ಸೊ ಸ್ನೇಹಿತರೆ, ಒಂದು ಎಕ್ಸ್ಪೀರಿಯನ್ಸ್. ಟ್ರಾವೆಲರ್ ಯಾವ ಥರ ಇರ್ತಾರೆ ಅಂದರೆ ಈ ಥರ ಖರ್ಚಿಗೆ ಕಟ್ಕೊಂಡು ಹಿಂಗೆ ಮನಿಕೊಳ್ಳೋದು. ಸೊ ಬೆಲ್ವಾಡಿಲಿ ಡ್ರೈವರ್ ಕಂಡಕ್ಟರ್ ಎಕ್ಸ್ಚೇಂಜ್ ಆಗಿತ್ತು. ಅದು ಬಿಟ್ಟರೆ ಡೈರೆಕ್ಟು ಕೇರ್ ನಗರ ಸ್ಟಾಪು. ಬಂದ್ಕಳಿ ಅಣ್ಣ. ಸೊ 12:50 ಸ್ನೇಹಿತರೆ. 12:50ಕ್ಕೆ ಬೇರಿಯಾ ಥರ್ಡ್ ಸ್ಟಾಪು. ಬೇರೆ ಥರ್ಡ್ ಸ್ಟಾಪ್ ಕೊಟ್ಟಿದ್ದಾರೆ 12:50ಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. 1 ಗಂಟೆ 5 ನಿಮಿಷ ಲಿಟ್ರಲಿ ಬಸ್ಸಲ್ಲಿ ಎಲ್ಲ ಮಲಿಕೊಂಡ್ಬಿಟ್ಟಿದ್ದಾರೆ. ಟ್ರೈನ್ ಸ್ಟಾಪ್ ಆಗೋಯ್ತು. One eternity later. ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಹಾಸನ್ ರೀಚ್ ಆಗಿದ್ದೀವಿ 2 ಗಂಟೆಗೆ. ಮಧು ನೋಡ್ಬೋದು. A few inches later. ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು. ನೀವು ಮೈಸೂರಲ್ಲಿ ಹತ್ತಿದ್ರೆ ಹಾಸನ್ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ಒಂದು 5 ನಿಮಿಷ ಬ್ರೇಕ್ ಏನಾದ್ರು ಬೇಕಾದರೆ ತಗೋಬೋದು. ನಾಟ್ ಬ್ಯಾಡ್. ಕೂತಿ ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿದೆ ಅಣ್ಣ. ಅದಕ್ಕೆ ಎಕ್ಸಸೈಸ್ ಮಾಡೋಣ. ಟೀ ಏನಿದ್ರು ಅಣ್ಣ ಲೊಕೇಶನ್ಗೆ ಹೋದ್ಮೇಲೆ ಕುಡಿಬೇಕು. ಅಣ್ಣ ಗುದ್ದಿದ್ಬಿಡು. ಮೇಲೆ ಬರೋಗ್ಬಿಡ್ತಾರೆ, ಮೇಲೆ ಬಿಟ್ಬಿಡ್ತೀನಿ ಅಂತ ಅವನು. ಕರೆಕ್ಟಾಗಿ 5 ಸ್ಟಾಪು ಅಣ್ಣ. 5 ಸ್ಟಾಪು ಹಾಸನ್ ಮೈಸೂರಿಂದ. ಅದು 5ರಲ್ಲಿ ಒಂದು ಟ್ರೈನ್ ಹೋಯ್ತದೆ ಅಂತ ನಿಲ್ಸಿದ್ದೋಗ್ಬಿದ್ವಿ. ಬೇಡ ಅದು ಲೆಕ್ಕ ತಗೊಳ್ಳಿ. 4 ಸ್ಟಾಪು. 4 ಸ್ಟಾಪ್ಗೆ ಹಾಸನ್ ಅಣ್ಣ. ಬನ್ನಿ ಹತ್ಕೊಂಡ ಬನ್ನಿ. ಎಲ್ಲಿ ಹಿಡಿತು ನೋಡೋಣ. ಫುಲ್ ಬಸ್ಸೇ ಖಾಲಿ. ಸೊ ಇದು ಒಂದು ಆ್ಯಡ್ ಮಾಡ್ಕೋಬೋದು ಇನ್ಫಾರ್ಮೇಷನಲ್ಲಿ. ಹಾಸನ್ಗೆ ಬಂದ್ಬಿಟ್ರೆ ಆಮೇಲೆ ಫುಲ್ ಬಸ್ಸೆಲ್ಲ ನಿಮ್ಮದೆ. ಹಾಸನ ಬರೋಗಂಟ ಕಷ್ಟ. ಟಿಕೆಟಲ್ಲಿ ಬರಬೇಕು. ಹಾಸನ್ಗೆ ಬಂದಮೇಲೆ ಬಸ್ಸೆಲ್ಲ ಖಾಲಿ ಫುಲ್ ಜಾಲಿ. ಅಣ್ಣ ಆಲ್ರೆಡಿ ಬಿತ್ಕೋತವ್ರೆ. ಸೊ ಡ್ರೈವರ್ ಚೆಕ್ ಮಾಡಿಕೊಂಡ್ರೆ ಯಾರು ಮಿಸ್ಸಿಂಗ್ ಇದ್ದಾರೆ ಅಂತ. ಅವರು ಮೈಸೂರಲ್ಲಿ ಟಿಕೆಟ್ ಕೊಟ್ಬಿಟ್ಟು ಹಾಸನಿಗೆ ಬಂದ್ರು ಯಾರ್ಯಾರು ಎಲ್ಲೆಲ್ಲಿ ಟಿಕೆಟ್ ತಗೊಂಡವ್ರು ಅಂತ ನೆನ್ಪಿಟ್ಕೊಂಡವ್ರು ನೋಡಿ. ಬಂದರು, ಒಂದು ರೌಂಡ್ ಹಾಕಿದ್ರು, ಚೆಕ್ ಮಾಡಿದ್ರು, ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಲಿವಿಂಗ್ ಹಾಸನ ಬೈ 2:10. ಗೋಯಿಂಗ್ ವೆರಿ ಗುಡ್. ಎದೇಡ 3:30 ಚಿಕ್ಕಮಗಳೂರು. 3:28 AM. 3:30ಗೆ ಬಂದಿದ್ದೀವಿ ಸ್ನೇಹಿತರೆ. ಈಗ ಚಳಿ ಇದೆ ಅಷ್ಟೇನೇನಿಲ್ಲ. 4:45 5 ಗಂಟೆಗೆ ಇಲ್ಲಿಂದ ಒಂದು ಟೆಂಪೋ ಹೋಗುತ್ತೆ. ಟೆಂಪೋ ಹತ್ತಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತಲುಪ್ತೀವಿ. ಸೊ ಟೆಂಪೋನ ಎಲ್ಲಿದೆ ನೋಡ್ಕೋಣ ಬನ್ನಿ. ಫಸ್ಟು ಟೆಂಪೋನ ಬಸ್ ಸ್ಟಾಪ್ ಇಳಿದ ತಕ್ಷಣ ಈಚೆ ಬಂದು ಲೆಫ್ಟಲ್ಲಿ ಬಂದರೆ ಕಾಂಪೌಂಡ್ ಕಾಣುತ್ತೆ. ಈ ಥರ ಈ ಕಾಂಪೌಂಡಿಂದ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಟೆಂಪೋ ನಿಂತಿರುತ್ತೆ. SMS ಅಂತ ಬರೆದಿರುತ್ತೆ ಮೇಲ್ಗಡೆ.
ಇಲ್ಲೂ ನಿಂತಿರ್ಬೋದು, ಇಲ್ಲ ಅಲ್ಲೂ ನಿಂತಿರ್ಬೋದು. ನಮ್ಮ ಮನೆ ಮರ ಹೆಂಗಿರ್ತದೆ ಅಲ್ಲಿ ನಿಂತಿರ್ತದೆ. ರೋಡಲ್ಲಿ ಎಂಡ್ ಬಂದರೆ ಯಾವುದು ವಿಶ್ವಾಸ್ ಲಾಡ್ಜ್ ಸಿಗುತ್ತೆ. ಅಲ್ಲಿ ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ಟಂಪೋ ನಿಂತಿರಬೇಕು, ಆದರೆ ನಿಂತಿಲ್ಲ. ಅಪ್ಪಾಜಿ ಇನ್ನೂ ಬಂದಿಲ್ಲ ಟಂಪೋನು. ನೋಡಿ ಇದೇ ಸ್ಪಾಟ್, ಇಲ್ಲಿ ಟಂಪೋ ನಿಂತಿರುತ್ತೆ, ಇವತ್ತಿಲ್ಲ. ಸೊ ಇನ್ನೂ ಬಂದಿಲ್ಲ ಅಂತ ಅಲ್ಲೇ ವೇಟ್ ಮಾಡೋಣ, ಬಸ್ ಸ್ಟಾಪಲ್ಲೇ ವೇಟ್ ಮಾಡೋಣ. ಬನ್ನಿ ಅಪ್ಪಾಜಿ, ನಡೀರಪ್ಪಾಜಿ. ಹೊರಡಿರೋಕ್ಕಂತೂ ಚಾನ್ಸೇ ಇಲ್ಲ, ಬರಬೇಕು, ಇನ್ನೂ ಬಂದಿಲ್ಲ ಅಣ್ಣ. ಸೊ ವೇಟ್ ಮಾಡೋಣ. ಸ್ಟೇಷನ್ ಗಾಯ್ಸ್, ನಮ್ಮ SMS ಹೆಂಗಿದೆ ಅಂತ ತೋರಿಸ್ತೀನಿ. ನೀವು ಮಾಡ್ತಿರಲ್ಲ SMS ನಿಮ್ಮ ಗರ್ಲ್ಫ್ರೆಂಡ್ಗೆ, ಅದಲ್ಲ ನಮ್ಮದೇ ಬೇರೆ SMS ಇದೆ. ಇವ್ರು ಮಾಡ್ತಿದ್ರು ಅಷ್ಟೊತ್ತಿಂದ SMS ಯಾವುದೂ ಇಲ್ಲ. ಮನಿ ಕಂಡವ್ರೆ ಅಂದ್ರೆ ಮನಿ ಕಂಡು ನಿದ್ದೆಲ್ಲೂ ಫೋನ್ ಆನಿತ್ತು, ಅದೇನಾಯ್ತು ಕಾಣೆ. ಅದೇ ಮೆಸೇಜ್ ಮಾಡ್ಕೊತಿತ್ತೋ ಗೊತ್ತಿಲ್ಲ. ಎಲ್ಲ ಮಾಯ ನಾಳೆ ನಾವು ಚಿಕ್ಕಮಗಳೂರು ಬಸ್ ಸ್ಟಾಪ್. ಸನ್ಮಾನ್ಯ ಶ್ರೀ ಸಿಟಿ ರವಿ ಅವರು ಕಟ್ಸ್ಕೊಡಿದ್ದಾರೆ ಅಪ್ಪಾಜಿ. ಇಲ್ಲಿ ಎಲ್ಲ ಇದೆ, ಪರವಾಗಿಲ್ಲ. ಬೈಕ್ ಪಾರ್ಕಿಂಗ್, ನಾಲ್ಕೂವರೆ ಆಯಿತು, ಬಂದಿಲ್ಲ. ಬರ್ತಾ ಇದೆ. ಇದನ್ನ ಹೇಳ್ತಾರೆ ಎಲ್ಲರೂ. ಒಬ್ಬರು ಕೇಳಿದ್ಕೆ ಕಾರ್ ಇದೆ ನೋಡಿ, ಬಸ್ ಬರಲ್ಲ, ಬಸ್ ಟೈಮಿಂಗ್ಸ್ ಇಲ್ಲ ಅಂತ ಸ್ಕ್ಯಾಮ್ ಮಾಡಕ್ಕೆ ನೋಡಿದ್ರು. ಅಪ್ಪ ಇನ್ನೊಬ್ರನ್ನ ಸೈಡಲ್ಲಿ ಹೋಗಿ ಕೇಳಿದ್ರೆ ಅವ್ರು 6:30 ಹೊರಡು ತಗೊಂಡಪ್ಪ ಬರ್ತದೆ, ಇದು ನಿಂತಿರಿ ಅಂತ ಅಂದರು. ನಾವೇನು ಕಾರು ಇಲ್ಲ, ಎರಡೂ ಇಲ್ಲ, ನಿಂತಿದ್ದೀವಿ ಸುಮ್ಮನೆ. ನಾವೇನು ಚಿಕ್ಕ ಮಕ್ಳು ಥರ ಕಾಣ್ತೀವಿ, ನಮ್ಮನ್ನೇ ಸ್ಕ್ಯಾಮ್ ಮಾಡಕ್ಕೆ ನಂತರ ಇವರು. 2000 years later. ಹಂಗೂ ಹಿಂಗೋ ಬೈಕೊಂಡು 1 ಅವರ್ ಟೈಮ್ ಪಾಸ್ ಮಾಡ್ಬಿಟ್ವಿ. 3:30ಗೆ ಬಂದಿದ್ದು, 4:30 ಗಂಟೆ ಟೈಮ್ ಪಾಸ್ ಮಾಡಿದ್ದೀವಿ. ಆ ಅಂಗಡಿಯವ್ರಿಗೆ ಈ ಅಂಗಡಿಯವ್ರಿಗೆ ಸ್ಕ್ಯಾಮರ್ಸ್ಗೆ ಬೈಕೊಂಡು ಇನ್ನೊಂದು ಅವರ್ ಟೈಮ್ ಪಾಸ್ ಮಾಡ್ಬಿಡ್ತೀವಿ. 6 ಗಂಟೆಗೆ ಬರ್ತದೆ ಟಂಪ. ಈಗ 6 ಗಂಟೆ ಆಯ್ತಾ? 4:15 ಪೂಜಿ, ಅಲ್ಲ ಪೂಜಿ, 4:15. ATM ಬೇಕಾದ್ರೆ ಸರ್ಚ್ ಮಾಡ್ತೀನಿ ಅಂದರೆ ATM ಸಿಗುತ್ತೆ ಇಲ್ಲಿ. ಇದು ಯಾವ ಕಡೆ ಅಂದರೆ ಬಸ್ ಸ್ಟ್ಯಾಂಡಿಂದ ಈಚೆ ಬಂದರೆ ರೈಟ್ ಸೈಡ್ ಡೌನ್ ಬಂದರೆ ಸಿಕ್ಬಿಡುತ್ತೆ ನಿಮಗೆ ATM. ನೋಡೋಣ ಓಪನ್ ಇದೆಯಾ ಏನು ಅಂತ. ಲಭ್ಯವಿಲ್ಲ. ಸೊ ಮಿಷನ್ ಫೇಲ್ಡ್. ಈ ATM ಕೂಡ ವರ್ಕಿಂಗಲ್ಲಿಲ್ಲ. ಸೊ ಸ್ನೇಹಿತರೆ, ನಮ್ಮ ಜೊತೆ ಒಂದು ಸ್ಕ್ಯಾಮ್ ಆಗಿಬಿಟ್ಟಿದೆ. ಇಲ್ಲೇ ATM ಇಟ್ಕೊಂಡು ನಾವು ಆವಾಗಲೇ ಬಂದು ವಾಪಸ್ ಹೋದ್ವಿ. ಪಕ್ಕ ಅಪ್ಪಾಜಿ ಶೆಟ್ರು ಕ್ಲೋಸ್ ಮಾಡಿದ್ರು ಅಪ್ಪಾಜಿ, ಈಗ ಓಪನ್ ಆಗಿರೋದು. Finally we got the ATM, bro. Let's swipe some money here. Good morning sir. Good morning. ಅಣ್ಣ ನಾನು ಕಾರ್ಡ್ ಹಾಕ್ತೇಣ, ಕಾರ್ಡು ಸಿಗಾಕೊಂಡ್ಬಿಡ್ತಣ್ಣ. ಯಾಕೆ ಹಿಂಗೆ ಒಟ್ಟು ಉರ್ಸಿರಣ? ಕಾರ್ಡ್ ಇನ್ಸೈಡ್ ಹೋಗಿದೆ. ಹೊಡಿಲ್ಲ ಅಪ್ಪಾಜಿ ಒಂದು ಏಟಾ? ಡುಬಾಕ್ ಬ್ಯಾಂಕ್ ATM ಬಂದ್ಬಿಟ್ಟು ನಾವು ಇಲ್ಲಿ ಸಿಗಾಕೊಂಡ್ಬಿಡೋದು. ಕಾರ್ಡು ಬತ್ತಲ್ಲ, ದುಡ್ಡು ಬತ್ತಲ್ಲ, ಏನು ಬರ್ತಲ್ಲ. ಹಾಂ, ಏನಣ್ಣ ಮಾಡೋದೀಗ? ಬರುತ್ತೆ ಅಣ್ಣ ಬತ್ತೋಣ. ಇದೇ ಖುಷಿ ಅಣ್ಣ. ಕೊಡೋಣ, ಒಟಗೋಣ. ಹಾಕಿದೀನಿ, ಇದು ಬಿಟ್ಟಿನ ಏನು ಗೊತ್ತಾಯಿಲ್ಲ. ಬತ್ತೋಣ. ಗೊತ್ತು, ಓಕೆ. ಮೆಸೇಜೇ ಫಸ್ಟ್ ಬಂದ್ಬಿಡ್ತಪ್ಪ, ದುಡ್ಡೇ ಬಂದಿಲ್ಲ. ದುಡ್ಡು ಬರೋಕ್ಕಿಂತ ಮುಂಚೆ ಮೆಸೇಜ್ ಬರ್ತದಲ್ಲಪ್ಪ. ಬತ್ತು ಅಣ್ಣ ಇಟ್ಕೊಳ್ಳಿ. ಅಣ್ಣ ಇದನ್ನ 100 ರೂಪಾಯಿದೇ ಬೇಕಾಗಿದ್ದು ನಮಗೆ.
ಬಂತು. ಓಕೆ ಓಕೆ ಬಡ್ಕೊಬೇಡ ಇರಲ್ಲ. ಇದು ಇಂಡಿಯನ್ಸ್ ಮಾಡೋದಪ್ಪ ಈ ಥರ ಕ್ಲಿಯರ್ ಹೋಗ್ತದೆ ಹಿಂಗೆ. ಓಕೆ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿದ್ವಿ ಆಗಲೇ. ನೀರಿದ್ದಂಗೆ ಇತ್ತು. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಟೀ ಸಿಗುತ್ತೆ. ಲೂನಾರ್ಸ್ ಟೀ ಹಾಕಿದ್ದಾರೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಟೀ. ಒಂದ್ಸಲ ಬಂದರೆ ಟ್ರೈ ಮಾಡಿ. ಮಸಾಲೆ ಟೀ ಸಕ್ಕತ್ತಾಗಿ ಕೊಡ್ತಿದ್ದಾರೆ. 20 ರೂಪಾಯಿ ಲೋಟ. ಊಟಿಲಿ ಕೊಡ್ತಾರಲ್ಲ ಅದೇ ಥರ ಇದೆ, ಟೇಸ್ಟು ಸೇಮು. ಸಕ್ಕತ್ತಾಗಿದೆ. ಟ್ರೈ ಮಾಡಿದ್ರೆ ಇಲ್ಲಿ ಬನ್ನಿ ಟೀ ಕುಡಿಯೋಕ್ಕೆ, ಬಸ್ ಸ್ಟ್ಯಾಂಡಲ್ಲಿ ಕುಡಿಬೇಡಿ. 6:15 ಹೇಳಿದ ಸ್ನೇಹಿತರೆ, 6:05 ಆಗಿದೆ, ಇನ್ನೂ ಬಸ್ ಬಂದಿಲ್ಲ. ಬೆಂಕಿ ಕಾಯ್ತೀನಿ ಅಂತ ಹೋಗಿ ನಿಂತಿದ್ದಾರೆ. ಸ್ನೇಹಿತರೆ, ಅಷ್ಟೊತ್ತಿಂದ ATM ಕಾಯ್ತಾ ಇದ್ವಿ, ಓಪನ್ ಇರಲಿಲ್ಲ. ಈಗ ಓಪನ್ ಆಗೈತೆ, ಅಲ್ಲೋ ಕ್ಯಾಶ್ ತಗೊಬಂದಿದ್ದೀವಿ. ಇವಾಗ ಓಪನ್ ಆಗೈತೆ, ಏನು ಪ್ರಯೋಜನ ಹೇಳಿ. ನಮ್ಮ ನಸೀಬ್ ಹಂಗೆ ಹೊಡಿತೈತೆ ನಮಗೆ. ಸೊ ಇನ್ನೊಂದು ಅಪ್ಡೇಟು, ಮೊದಲು ನಾವು ಚಿಕ್ಕಮಂಗ್ಳೂರಿಗೆ ಬಂದು ದತ್ತಪೀಠಕ್ಕೆ ಹೋಗ್ಬೇಕಂದ್ರೆ ಪ್ರೈವೇಟ್ ಬಸ್ ಬರ್ತಾಯಿತ್ತು. ಈ ಕಾಂಪೌಂಡಿಂದ ಆ ಕಡೆ ಬರ್ತಾಯಿತ್ತು. ಸೊ ನಾವು ಅದಕ್ಕೇ SMS ಅಂತ ಹೇಳ್ತಿದ್ವಿ. SMS ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನ್ಯೂ ಅಪ್ಡೇಟು, ಕಾಂಪೌಂಡಿಂದ ಆ ಕಡೆ ಬರ್ತಿದ್ದಿದ್ದು ಬಸ್ ಈಗ ಈ ಕಡೆನೇ ಗೌರ್ಮೆಂಟ್ ವೆಹಿಕಲ್ ಬರುತ್ತೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿ, ದತ್ತಪೀಠ, ಅಲ್ಲಿಗೆ ನಾವು ಹೋಗಬೇಕು. ಸೊ ಇಲ್ಲಿ ಬಂದು ಬಸ್ ನಿಲ್ಲುತ್ತೆ. ಇಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಪ್ರೈವೇಟ್ ಬಸ್ಸು ಕ್ಯಾನ್ಸಲ್ ಆಗಿದೆ. ನ್ಯೂ ಅಪ್ಡೇಟ್ ಇದು. ಸೊ ಸ್ನೇಹಿತರೆ, ಆಫ್ಟರ್ 3 hours ವೆಯ್ಟಿಂಗ್ ನಮ್ಮ ಬಸ್ ಬಂದಿದೆ. ದತ್ತಪೀಠ 7 ಗಂಟೆಗೆ ಬಂದಿದೆ ಅಣ್ಣ. 3:15 ಬಂದಿದ್ದು, 7 ಗಂಟೆಗೆ ಬಸ್ ಬಂದಿದೆ. ಚಳಿ ಸಾಕಷ್ಟು. ವಿಂಡೋ ಸಿಟಿ ಹೋಗೋಣ. ಸೊ ಸ್ನೇಹಿತರೆ, ಬಸ್ ಬಂದಿದೆ, ಹೋಯ್ತೀವಿ. ಬೆಟ್ಟಕ್ಕೆ ಹೋಯ್ತೀವಿ. ಸ್ಟೇ ಟ್ಯೂನ್ ಗೈಸ್. ಈಗ ಮಜಾ ಇರುತ್ತೆ ವ್ಲಾಗಲ್ಲಿ. ಇಷ್ಟೊತ್ತು ಗಂಟೆ ಅಲ್ಲ, ಈಗ ಮಜಾ ಬರುತ್ತೆ. ಸೊ ಸ್ನೇಹಿತರೆ, 2 ನಿಮಿಷನೂ ವೇಸ್ಟ್ ಮಾಡಲಿಲ್ಲ. 7 ಗಂಟೆಗೆ ಬಂದರು, 7 ಗಂಟೆಗೆ ಹೊರಟಿದೆ ಬಸ್ಸು. ಸೊ ನೀವೇನಾದ್ರು ಬಂದರೆ ಹುಷಾರು. 7 ಗಂಟೆಗೆ ಟೀ ಕುಡಿಯೋಕೆ ಹೊರೋದಿರ. ಹಿಂಗೆ ಹೊರಟಿದೆ ಗಾಡಿ. ಸೊ ಸ್ನೇಹಿತರೆ, ಚಿಕ್ಕಮಗಳೂರು ಬಸ್ ಸ್ಟಾಪಿಂದ ದತ್ತಪೀಠಗೆ 60 ರೂಪೀಸ್ ಪರ್ ಪರ್ಸನ್ನು, 120 ರೂಪೀಸ್ ಟಿಕೆಟ್ ತಗೊಂಡಿದ್ದೀವಿ. ನಮ್ಮ ಟಿಕೆಟ್ ಬಂದಿದೆ. ಇಲ್ಲಿಂದ ಬಿಟ್ಟರೆ ನೆಟ್ವರ್ಕ್ ಸಿಗಲ್ಲ. ದಯವಿಟ್ಟು ಮೊಬೈಲ್ ಎಲ್ಲ ಅಲ್ಲಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾರು ಸಿಗ್ತಿರೋ ಮುಟ್ಟೆಲ್ಲ ಫೋನೆಲ್ಲ ಮಾಡೋಕೆ ಹೋಗ್ಬೇಡಿ. ಇಲ್ಲೇ ಲಾಸ್ಟ್ ಫೋನು. ಥ್ಯಾಂಕ್ ಯು. ಸೊ ಇಲ್ಲಿಂದ ಹಿಲ್ ಸ್ಟೇಷನ್ ಸ್ಟಾರ್ಟು. ಇಲ್ಲಿಂದ ಬೆಟ್ಟ ಹತ್ತಬೇಕೀಗ. ಬಡಿ ಲೆಟ್ಸು. ಸೊ ಇದು ಎಂಟ್ರಿ ಚೆಕ್ ಪೋಸ್ಟು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಕಟ್ಟಬೇಕು. ಈವನ್ ನಿಮ್ಮ ಪ್ರೈವೇಟ್ ವೆಹಿಕಲ್ಸ್ ಬಂದ್ರೂ ಇಲ್ಲಿ ಸ್ಟಾಪ್ ಮಾಡಿ ಚೆಕ್ ಮಾಡ್ತಾರೆ, ಆಲ್ಕೋಹಾಲ್ ಏನಂತ ಹೋಗ್ತಿದ್ದೀರಾ ಅಂತ. ಮತ್ತು ಎಂಟ್ರಿ ಫೀಸ್ ಅಂತ ಇರುತ್ತೆ, ಇಷ್ಟು ಗಾಡಿಗೆ, ಅದನ್ನು ಕಟ್ಟಬೇಕು. ಬಸ್ ಕೂಡ ಪೇ ಮಾಡ್ತಾಯಿದ್ದಾರೆ ನೋಡಿ, ಬಸ್ ಅವರು ಪೇ ಮಾಡಿದ್ದಾರೆ. ಸೊ ನಿಮ್ಮ ಪ್ರೈವೇಟ್ ವೆಹಿಕಲ್ ಬಂದು ಇಲ್ಲಿ ಸ್ಟಾಪ್ ಮಾಡೇ ಮಾಡ್ತಾರೆ. ಬೈಕಲ್ಲಿ ಬಂದರೆ ಹೆಲ್ಮೆಟು ಮತ್ತು ನಿಮ್ಮ ಪಕ್ಕ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ. ಈ ಲೆಫ್ಟ್ ಹೋದರೆ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತೀವಿ. ನಾವು ಈ ಕಡೆ ಹೋಗಬೇಕು. ಮುಳ್ಳಯ್ಯನಗಿರಿ ಕರ್ನಾಟಕದ ಹೈಯೆಸ್ಟ್ ಪೀಕ್ ಆಗಿತ್ತು, ಈಗ 2nd ಪೊಸಿಷನ್ಗೆ ಬಂದಿದೆ. ನಾವು ಹೋಗ್ತಾ ಇರೋದು ಈ ಕಡೆ ದತ್ತಪೀಠ, ಬಾಬಾ ಬುಡನ್ಗಿರಿ ಅಂತ ಅಂತಾರೆ. ಹಿಂದಿಲಿ ಬಂದರೆ ದಾದಾ ಪಹಾಡ್ ಅಂತ ಅಂತಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಲೆಫ್ಟ್ ತಗೊಂಡ್ರೆ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತೀವಿ.
we are going to that hill. ಇಲ್ಲಿ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ ಗೊತ್ತಾಗೋದು. ಡ್ರೈವಿಂಗ್ ಸ್ಕಿಲ್ಸ್ ನಿಮ್ಮದು. ಹತ್ತಿ ಬೆಟ್ಟ ಹಿಡಿತಾ ಇದ್ದೀವಿ ಈಗ. ಅಲ್ಲಿಂದ ಬಂದಿದ್ದು ರೋಡ್ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಡೌನಿಂದ ಬಂದು ಮೇಲೆ ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟ ಹಿಡಿತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಬೆಟ್ಟ ಬಂದಿರುತ್ತೆ. ದಿಸ್ ಇಸ್ ವಾಟ್ ಐ ವಾಂಟ್. ಈಗ ಡೌನ್ ಹಿಡಿತಾ ಇದ್ದೀವಿ. ಸ್ಟಾಪ್ ಕೊಡ್ತಿರ್ಬೇಕಾದ್ರೆ ಸ್ಟಾಪ್ ಇರುತ್ತೆ. ಸ್ನೇಹಿತರೆ ಅಣ್ಣ 7 ಗಂಟೆಗೆ ಹತ್ತಿದ್ದು 8 ಗಂಟೆಗೆ ಪಕ್ಕ. 1 ಅವರ್ ಜರ್ನಿ. 1 ಅವರ್ ಬರೀ 6 ಮಿನಿಟ್. ಇನ್ನು ಬೇಗ ಬಂದಿರಿ. ಇನ್ನೂ ಲೊಕೇಶನ್ ನೇಮ್ ಅಣ್ಣ ನಾವು ಬರ್ತೀವಿ. ಜೀಪವ್ರು ಹೋಯ್ತಾರೆ ಅಪ್ಪಾಜಿ. ಜೀಪವ್ರ ಗಾಳಿಕೆರೆ. ಇವಾಗ ನಾವು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಣಿಕ್ಯ ದಾರಿಗೆ ಹೋಗ್ಬೇಕು. ಮಾಣಿಕ್ಯ ದಾರಿಗೆ ಹೋಗೋಕ್ಕೆ ಈ ರೂಟಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದರೆ 6 ಕಿಲೋಮೀಟರ್ಸ್ ಟ್ರೆಕ್ಕಿಂಗೇ ಇರುತ್ತೆ. ಸಖತ್ತಾಗಿರುತ್ತೆ. ಬಟ್ ನಮ್ಮ ಕೈಲಿ ಎನರ್ಜಿ ಇಲ್ಲ. ಇಲ್ಲಿ ಜೀಪ್ಸ್ ಇರುತ್ತೆ. ಜೀಪ್ಸ್ ಪರ್ ಪರ್ಸನ್ 200 ರುಪೀಸ್ ಚಾರ್ಜ್ ಮಾಡ್ತಾರೆ ಲಾಸ್ಟ್ ಟೈಮ್ ಬಂದಿದ್ದಾಗ. ಇವಾಗ ಎಷ್ಟು ಗೊತ್ತಿಲ್ಲ. ಸೊ ಜೀಪ್ಸಲ್ಲಿ ಹೋದರೆ ಫುಲ್ಲು ವ್ಯೂ. ಒಂದು 15 ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಪ್ಪಾಜಿ ಫಸ್ಟು. ಮಳೆಗಾಲದಲ್ಲಿ ಬಂದರೆ ಇಲ್ಲ ನೀರು ತುಂಬಿರ್ತದೆ. ನಾವು ಬೇಸಿಗೆಗಾಲದಲ್ಲಿ ಬಂದಿದ್ದೀವಿ. ಬೈಕ್ ಬಿಡಿ ಯಾರು. ಅಣ್ಣ 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 ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳ್ತಿದ್ದೀರಾ? ಹೋಗೋಣ ಬನ್ನಿ. ಕಮಾನ್. ಲೈಫಲ್ಲಿ ಇನ್ನೇನೈತಣ್ಣ, ಬೆಟ್ಟ ಹತ್ತು, ಸುಸ್ಸು ಬರ್ತದೆ, ಸುಸ್ಸು ಮಾಡು, ಗಾಳಿ ಬಿಡಿ, ವಾಪಸ್ ಸಿಟಿಗೆ ಹೋಗುವ. ಅಷ್ಟೇ ಜೀವನ. ಏನೂ ಇಲ್ಲ ಜೀವನದಲ್ಲಿ. ಇಷ್ಟಕ್ಕೆ ಸುಸ್ತಾಗ್ತಾ ಇದೆ ಕಣ. ಆಯ್ತಲ್ಲ ಕಣ. ಸುಖ ಪಡ್ಬೇಕು ಅಂದ್ರೆ ಕಷ್ಟಪಡಲೇಬೇಕು. ನೋಡು, ಅಲ್ಲಿಗೆ ಹೋಗ್ಬೇಕು ಪೂಜೆ. ನಾವು ಒಂದು ಒಳ್ಳೆ ಎಕ್ಸ್ಪಲ್ಸ್ ಎತ್ತು ಬಂದ್ಬಿಟ್ರೆ ಇಲ್ಲಿ ಆರಿಸ್ಬೋದು. ಹಂಗೆ ಒಟ್ಟಿನಲ್ಲಿ ಜೀಪಲ್ಲಿ ಇಟ್ಬಿಟ್ಟು ನಮ್ಮನ್ನ ಆರಿಸ್ತಾರೆ ಅಷ್ಟೇ. ಪಕ್ಕ ಹೇಳ್ತಾರೆ ಈಗ ಕಾರ್ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿಂದ
ಇಲ್ಲಿಂದಲೇ ನೋಡಿ ಎಸ್ಟಿಮೇಷನ್ ಹಾಕ್ಬಿಟ್ರು ಇನ್ನಿ. ಅದಾಗುತ್ತೆ ಅಪ್ಪಾಜಿ. ಸೊ ಬ್ರೇಕ್ ಮುಗೀತು, ಒಂಚೂರು ಮೇಲಿದೆ ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಲೆಟ್ಸ್ ಗೋ. ನಿಧಾನಕ್ಕೆ ಹೋಗೋಣ ಅಣ್ಣ, ಒಂದೇ ಉಸಿರಲ್ಲಿ ಹತ್ಬೋದು ಆಯ್ತಲ್ಲ, ಒಂದೇ ಉಸಿರಲ್ಲಿ ಹತ್ತಕ್ಕೆ. ಏಜ್ ಇಸ್ ಜಸ್ಟ್ ಎ ನಂಬರ್ ಬ್ರೋ. ಬಟ್ಟೆ ಬುದ್ಧಿ ನೀರು ತೆಗಿಬೇಕು ಅಣ್ಣ ಅನ್ಬೇಕಿಂಗೆ ನಾವು. ಟ್ರೆಕ್ಕಿಂಗ್ ಲವರ್ಸ್ ಆಲ್ರೆಡಿ ಕೇಮ್ ಅಪ್. ಜೀಪ್ ಬೇಗ ಹಾಸ್ಬೇಕಲ್ಲ ಹಿಂಗೆ ಅವ್ರ ಪಾಯಿಂಟ್ರು ಅಪ್ಪಾಜಿ. ಐತೆ ಬರ್ತಾರ ಕಾರ್ ಸುಮ್ಮನೆ ಹಾಕ್ಲಂತ. ಇದು ಜಸ್ಟ್ ನಾವು ಒಂದು ಸ್ಟೆಪ್ಪು ಟ್ರೆಕ್ಕಿಂಗ್ ಮಾಡೋದು ಅಷ್ಟೇ. ಬೆಜ್ಜಾನ್ ಅಲ್ಲಿ ಗಂಟ ನೀವು ಟ್ರೆಕ್ಕಿಂಗ್ ಇಂಟ್ರೆಸ್ಟಿಂಗ್ ಇರೋರೆಲ್ಲ ಬೆಜ್ಜಾನ್ ಹೋಗ್ಬೋದು. ಇನ್ನೂ ತುಂಬ ವ್ಯೂಸ್ ಸಿಗುತ್ತೆ. ಅಣ್ಣ ಹೀರೋ ಥರ ಕೂದಲಿಗಿದ್ದ ಅಷ್ಟು ಅಂತ ನೋಡಿ. ಸೊ ನೆಕ್ಸ್ಟ್ ಲೊಕೇಶನು ಅಲ್ಲಿ ಕಾರ್ಗಳು ಇದೆ, ಜೀಪಲ್ಲಿ ಹೋಗ್ಬೇಕು. ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ, ಫೋಟೋ ಗಿಟೋ ತಗೊಂಡು ಅಣ್ಣ. ನಮ್ಮ ಅಣ್ಣ ಏನು ಹೇಳ್ತಾ ಇದ್ದಾರೆ, ನಿಧಾನಕ್ಕೆ ಇಳಿಬೇಕು, ಜಾರದ್ರೆ ಕೆಳಗಡೆ ಸೀದಾ ಹೋಯ್ತೀವಿ ಅಂತ. ಸೊ ಸ್ನೇಹಿತರೆ ಮುಗೀತು ಟ್ರೆಕ್ಕಿಂಗ್, ಸಾಕು. ಯಾರು ಇಲ್ಲ ಅಂತ ಅಲ್ಲಿಗೆ ಫೋಟೋ ಶೂಟ್ ಮಾಡೋಕೆ ಹೋಗಿದ್ವಿ. ನಾವು ತೆಗಿತಿರೋದು ನೋಡ್ಬಿಟ್ಟು ಇಡೀ ಗ್ಯಾಂಗೇ ಬಂದ್ಬಿಡ್ತು ಒಂದು ಬಸ್ಸು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕಾಲ್ಗುಣ, ಈ ಕಾಲಿದೆಯಲ್ಲ ಕಾಲ್ಗುಣನೇ ಆ ಥರ. ಪಾಳ್ ಬಿದ್ದಿರೋ ಜಾಗನೂ ಅರಮನೆ ಮಾಡ್ತೀವಿ ನಾವು. ಏನಂತೀರ ಅಪ್ಪಾಜಿ? ಹೌದು ಅಪ್ಪಾಜಿ, ನಮ್ಮ ಕಾಲ್ ಮಾಡಂಗಿಲ್ಲ. ನಮ್ಮ ಕಾಲ್ಗುಣ ಆ ಥರ. ಆದರೆ ನಮ್ಮ ಹುಡುಗಿರು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಅಣ್ಣ ಏನು ಹೇಳ್ತಲ್ಲ ಡೈಲಾಗ್ಗೆ, ಮಾತು ಕೇಳ ಇದರಲ್ಲಿ ನನಗೆ ನೋ ವರ್ಡ್ಸ್. ಸೊ ಈಗ ಅಲ್ಲಿ ಹೋಗಿ ಒಂದು ಜೀಪ್ ತಗೊಂಡು ಅಂದರೆ ಹೊಡಿತಾರೆ ಮೊಕ್ಕೆ ಅವರು. ಹೋಗ್ಬಿಟ್ಟು ಎಷ್ಟು ಅಂತ ಕೇಳ್ಬಿಟ್ಟು ಮಾಣಿಕ್ ದರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು. ಅಲ್ಲಿ ದರ್ಗಾ ಇದೆ ಒಳಗಡೆ. ದರ್ಗಾ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಅಂಡರ್ ಗ್ರೌಂಡಲ್ಲಿ ಇದೆ. ಅದೇ ಸ್ಪೆಷಾಲಿಟಿ, ಅಲ್ಲಿ ದರ್ಗಾ ಇರೋದೇ ಕಾಣ್ತಿಲ್ಲ ನೋಡಿ. ಒಳಗಡೆ ಅಂಡರ್ ಗ್ರೌಂಡಲ್ಲಿ ಹೋಗ್ಬೇಕು. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸ್ಟೇ ಟ್ಯೂನ್ ಗೈಸ್. ಲೆಟ್ಸ್ ಗೋ. ಹತ್ಬಿಡೋಣ. ನೈಸ್ ಹೇರ್ ಸ್ಟೈಲ್ ಬೈ ನೇಚರ್. ನೀವು ಹೇಳ್ಬೇಕು ಆ ಕಡೆ ಟಿವಿ ಸಿಗ್ತದೆ. ಹುಡುಗನಿಗೆ ಕೊಡಿ. ಅಂದ off-roading. You can see the Virgin's shadows only. The original gangster, Mahindra Gypsy.
ಅಣ್ಣ ಏನಣ್ಣ ದರ್ಶನ ಇಲ್ದಂಗೆ ಇಳಿತಿರೋಣ. ನಿಮ್ಮಷ್ಟಿಲ್ಲ ಏರುವೆ, ನೀವು ಎಲ್ಲಿ ನಾವು ಕೋತಿ ಬರೀ ಇದು ಅಲ್ಲಿ ಫಾತೆಹ ಮಾಡ್ಸೋಕ್ಕೆ ಕೋತಿಗಳು ಅಟ್ಯಾಕ್ ಮಾಡ್ಬಿಡ್ತಾವಣ್ಣ. ಬ್ಯಾಗಲ್ಲಿ ಹಾಕ್ಬೇಕು ಫಸ್ಟ್. ನಾಷ್ಟ ಮಾಡೋಣ ಅಂದರೆ ಹೋಟ್ಲು ತೆಗ್ದಿಲ್ಲ. ಐಡಿಯಾ ಅಣ್ಣ, ಕಾಯಿ ಇಲ್ಲ ಬುದ್ಧಿ, ಕಾಯಿ ಐತೆ ಇಲ್ಲ. ಅಣ್ಣ ಫುಲ್ಲು ಬಿಸ್ನೆಸ್ ಇವತ್ತು ನಮ್ಮಿಂದ ಅಣ್ಣಂಗೆ. ಜೀಪಲ್ಲೂ ಒಬ್ರಿಗೆ 200 ರೂಪಾಯಿ ಚಾರ್ಜ್ ಮಾಡೋದು. ಸೊ ಯಾರೂ ಇಲ್ಲ, ಕಡಿಮೆ ಜನ ಇದ್ದಾರೆ ಅಂತ 500 ರೂಪಾಯಿ ತಗೊಂಡಿದ್ದಾರೆ. ಹೋಗ್ಲಿ ಬೆಳಗ್ಗೆ ಬೋಣಿ ಅಂತ ಸುಮ್ಮನಾದ್ರೆ ಇಲ್ಲಿ ಬಂದು ಅವ್ರಲ್ಲೇ ಕೊಡಿಸ್ಬಿಟ್ಟಿದ್ದಾರೆ. ಓಕೆ, ಇಟ್ಸ್ ಓಕೆ. ನಮ್ಮಿಂದ ಇನ್ನೊಬ್ರು ಬೆಳಿಬೇಕು ಯಾವತ್ತಿದ್ರು. ಏನಂತೀರ ಅಪ್ಪಾಜಿ? ಓಕೆ ಅಪ್ಪಾಜಿ, ನೀವು ಹೆಂಗೆ ಹೇಳ್ತೀರ ಹಂಗೆ ಮತ್ತೆ ಹಂಗೆ ರಿಲೀಟ್ ಬರುತ್ತೆ ಅಪ್ಪಾಜಿ ಬ್ಯಾಗ್ನ ತೆಗೆ. ಸೊ ಇದು ಜೀಪಿಂದ ಬಂದು ಸ್ಟೆಪ್ಸ್ ಇಳಿದೋದ್ರೆ ವಾಟರ್ ಫಾಲ್ಸ್ ಸಿಗುತ್ತೆ. ಮಿನಿ ವಾಟರ್ ಫಾಲ್ಸು, ಅಷ್ಟೇನು ಜೋರಾಗಿ ಫಾಲ್ಸ್ ಇರಲ್ಲ. ಮಳೆಗಾಲದಲ್ಲಿ ಇರ್ತದೆ, ಈಗ ಬೇಸಿಗೆಗಾಲದಲ್ಲಿ ಅಷ್ಟೇನು ಜೋರಾಗಿರಲ್ಲ. ಬಟ್ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಫಾತೆಹ ಮಾಡಿಸ್ಕೊಂಡು ಮತ್ತೆ ಬಂದು ಅಲ್ಲಿ ಹೇಳಿದ್ನಲ್ಲ ಅಂಡರ್ಗ್ರೌಂಡು, ಅಲ್ಲೂ ಹೋಗ್ಬೇಕು ಆ ದರ್ಗಾಗೂ. ಸೊ ನೋಡಿ ವ್ಯೂಸ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಟಿಕೆಟ್ ತೊಗೋಬೇಕು, 5 ರೂಪಾಯಿ ಒಬ್ರಿಗೆ. ಕ್ಯಾಬಿನಿಗೆ ಅದ ಟಿಕೆಟ್ ಇಲ್ಲ ಹಾಂ ಏನಿಲ್ಲ ಅಣ್ಣ. ಮತ್ತೆ ಇದೊಂದು ನಿಮಗೆ ಅಂತಲೇ ಹಾಕಿರೋದು ಬೋರ್ಡು, ಕಾಣ್ತಾ ಇಲ್ಲ ನೋಡಿ, ಓದ್ಕೊಳ್ಳಿ ಒಂಚೂರು ನಿಮಗೇನೆ. ಇಲ್ಲೆಲ್ಲೂ ಸ್ಕ್ಯಾನರ್ ಇರಲ್ಲ ಅಪ್ಪಾಜಿ. ಸ್ಕ್ಯಾನ್ ಅಂತ ಬೋನಿ ಅಪ್ಪಾಜಿ. ಇಲ್ಲಿ ಏನಂದ್ರೆ ಅಪ್ಪಾಜಿ, ಈ ವಾಟರ್ ಫಾಲ್ಸ್ ಅಲ್ಲಿ ಹೇಳೋದು, ಇಲ್ಲಿ ಒಬ್ರು ಗುರುಗಳಿದ್ರು ಅಪ್ಪಾಜಿ, ದಾದಾಪೀರ್ ಅಂತ, ಅವ್ರದ್ದೇ ಹೆಸರು ಇಟ್ಟಿರೋದೈತಾ. ಅವರು ದೆವ್ವನ ಅಪ್ಪಾಜಿ. ಆರಾಮ್ ಮಾಡಿ ನಮ್ಮ ಬಿಡಿ ಅಂತಾನೆ. ದೆವ್ವನ ಅಪ್ಪಾಜಿ ಈ ನೀರ್ ಕೆಳಗಡೆ ಕಟ್ ಹಾಕಿದ್ರು ಅಂತ ಅವಾಗ. ಸೊ ಇಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ನೆಮ್ಮದಿ ಸಿಗುತ್ತೆ, ಏನೇ ಕಷ್ಟ ಇದ್ರು ಇದಾಗುತ್ತೆ ಅಂತ ನಂಬಿಕೆ. ಸೊ ನೋಡೋಣ, ನೋಡಿ ಅಣ್ಣ, ಮೋಟಿವೇಶನ್ ತಗೊಳ್ಳಿ ಅಣ್ಣ ನೀವು. ಶೂ ಕೊಡಬೇಕು, ಇಷ್ಟೇ ಲಾಸ್ಟ್ ಸ್ಟಾಪ್ ಶೂದು. You can see rainbow here. Rainbow. ಸ್ನೇಹಿತರೆ ತುಂಬ ಕೋಲ್ಡ್ ವಾಟರ್ ಇದೆ, ಇಲ್ಲೇ ಗೊತ್ತಾಗ್ತಾ ಇದೆ ಅಣ್ಣ. ಸೋಪು ಓಕೆ ಓಕೆ, ವಿ ಆರ್ ಗೋಯಿಂಗ್ ಟು ಟೇಕ್ ಬಾತ್. ಆಫ್ಟರ್ ಬಾತ್ ಕ್ಲಿಕ್ ತೋರಿಸ್ತೀನಿ. ಸ್ನೇಹಿತರೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನೀಟಾಗಿ ಫಾತೆಹ ಮಾಡಿಸ್ಕೊಂಡು ಜಿಪ್ಸಿ ಹತ್ರ ಬಂದಿದ್ದೀವಿ. ಸೊ ನಾಷ್ಟ ಮಾಡೋಣ ಅಂದರೆ ಹೋಟ್ಲು ಓಪನ್ ಆಗಿಲ್ಲ, ಹೋಟ್ಲು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇನ್ನೊಬ್ಬರು ಫ್ಯಾಮಿಲಿ ಬಂದಿರೋ ನಮ್ಮ ಜೊತೆ ಜಿಪ್ಸಿಲಿ, ಇನ್ನೊಬ್ಬರು ಬೇರೆಯವರು ಸ್ಟ್ರೇಂಜರೇ ಫ್ಯಾಮಿಲಿ ಬಂದಿರೋ, ಅವ್ರಿಗೋಸ್ಕರ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ಹೊರಡ್ತೀವಿ. ಹೊರಡಿ ಅಲ್ಲೊಂದು ದರ್ಗಾ ಇದೆ, ಈ ಕಡೆ ನಮ್ಮದು ಮುಸ್ಲಿಮ್ಸ್ದು ದರ್ಗಾ ಇದೆ. ಅದರಲ್ಲೇ ಸಪ್ರೇಟ್ ಅಂತ ಏನಿಲ್ಲ, ಅದರಲ್ಲೇ ಪಕ್ಕದ ಡೋರಲ್ಲಿ ನಿಮ್ಮದು ಕನ್ನಡದವ್ರದ್ದು ಒಂದು ಟೆಂಪಲ್ ಇದೆ. ಎರಡೂ ಒಟ್ಟಿಗೆ ಪೂಜೆ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನೋಡೋಣ, ವೀಡಿಯೋ ಮಾಡೋಕೆ ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡಿ ತೋರ್ಸೋಕ್ಕೆ. ಸೊ ಸ್ಟೇ ಟ್ಯೂನ್ ಗೈಸ್. ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ನೋಡಿ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಈಗ ಗೇರಲ್ಲಿ. ಅಷ್ಟೇ, ಮುಗೀತು. ಸೊ ಲೆಟ್ಸ್ ಗೋ ಟು ಸೆಕೆಂಡ್ ಲೊಕೇಶನ್. ಫ್ಯಾಮಿಲಿ
ಐತೆ ಬೈ, ಸ್ವಲ್ಪ ಐತೆ. ಸ್ವಲ್ಪ ದೂರ ಹೋಗ್ಬೇಕು, ಆಮೇಲೆ ರೇಟ್ ಚೆನ್ನಾಗಿದೆ. ಹಿಂಗೆ ನಾವು ಸೊ ಒಂದು ಸೈಡ್ ಕಂಪ್ಲೀಟೆಡ್. ಲಾಸ್ಟ್ ಫೈನಲ್ ಟಾಸ್ಕ್ ಇದೆ, ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಹೂವು ತಗೊಬರೋಣ. ಹೂವು ತಗೊಬಂದು ಮುಗಿಸಿದ್ರೆ ಮುಗೀತು, ಕಂಪ್ಲೀಟೆಡ್ ಡೇ. ಇಲ್ಲಿ ಮುಗೀತು. ಇಲ್ಲಿದ್ದು ಮುಗೀತು, ಇನ್ನು ಮನೆಗೆ ಹೋಗೋದೆಲ್ಲ ಐತೆ, ಅದು ಬಿಡಿ. ಇಲ್ಲಿದ್ದು ಮುಗಿಯುತ್ತೆ, ಇಲ್ಲಿ ಬಂದಿದ್ದ ಕಾರ್ಯ. ಸೊ ಆಮೇಲೆ ಏನಂದರೆ ಒಳಗಡೆ ನೋಡ್ತೀನಿ, ವಿಡಿಯೋ ಮಾಡೋಕ್ಕೆ ಏನು ಹೇಳಿದ್ರೆ ಮಾಡಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಗೈಸ್. ರೋಸಸ್ ಅವ್ರ ಬಸ್ತವ್ರಿಗೆ ಸ್ಕ್ಯಾನ್ ಮಾಡ್ಬೇಕಲ್ಲ, ಅದು ಬೇರೆ ವ್ಯವಸ್ಥೆ. ಈಗ ಅವ್ರಿಗೆ ಏನಣ್ಣ ಇಲ್ಲೇ ನಿಮ್ಮ ಹೆಸರು ಸ್ನೇಹಿತರೆ ಫೋನ್ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಂತೆ. ಸೊ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಸ್ಯಾಡ್, ಒಳಗಡೆ ತೋರ್ಸೋಕ್ಕಾಗಲ್ಲ. ಸೊ ಸ್ಟೇ ಟ್ಯೂನ್ ಗೈಸ್. ಹೋಗೋದಾದ್ರೂ ತೋರಿಸ್ತೀನಿ ಯಾವ ಥರ ಎಷ್ಟೊತ್ತಾಗುತ್ತೆ ಹೋಗೋದು ಅಂತ. ಸ್ಟೇ ಟ್ಯೂನ್. ತಿನ್ನಲ್ವಾ ಆಮ್ಲೆಟು? ಲಂಚ್ ಟೈಮ್. ಅಣ್ಣ ರುಚಿಗಿದ್ದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ಗೆ ಫೋನ್ ಮಾಡ್ತಾಯಿದ್ದಾರೆ. ರುಚಿಗೆದ್ದ ಮಧುಸೂದನ್ ಅವರು 12:15 ಬಸ್ ಬರಬೇಕಿತ್ತು, ಬಂದಿಲ್ಲ. 1:30 ಆಯಿತು. ಅಲ್ಲಿ ಯಾವ ದಂತಪೀಠ ಬಸ್ ಇದೆ ಸರ್ ಇವಾಗ. ದಂತಪೀಠದಿಂದ ಬಸ್ಸು ಬಾಬಾ ಬುಡನ್ಗಿರಿ. ಬಾಬಾ ಬುಡಂಗಿರಿ ಇವಾಗಿಲ್ವಾ? 12:15 ಇತ್ತು ಅಂತ ಹೇಳಿದ್ರಲ್ಲ, ಅದು ಇಲ್ಲ 12:15 ಅಂತಂದ್ರು. ಅದು ಈಗ ಬಂದಿಲ್ಲಲ್ಲ ಸರ್ ಅವರು, ಅದಕ್ಕೆ ಕೇಳಿದ್ದು. ಸ್ನೇಹಿತರೆ ಎಲ್ಲ ಟ್ರಿಪ್ ಮುಗಿದಿದೆ, ಆಲ್ ಗುಡ್. ಬಟ್ ಏನಂದರೆ 12:15 ಒಂದು ಬಸ್ ಇದೆ, 5:15 ಒಂದು ಬಸ್ ಇದೆ, ಲಾಸ್ಟ್ ಬಸ್ ಅಂತ ಹೇಳಿದ್ದು. 12:15 ಬರುತ್ತೆ ಅಂತ 11:45ಗೆ ಲಂಚ್ ಮಾಡಿಕೊಂಡು ಕಾಯ್ತಾ ಇದ್ದೀವಿ. 1:30 ಆಯಿತು, ಬಸ್ಸೇ ಬಂದಿಲ್ಲ. ನನಗೇನು ಸಮಸ್ಯೆ ಇಲ್ಲ 5:15 ಬಸ್ ಹೋದ್ರೂ. ಆದರೆ ನಮ್ಮ ಅಣ್ಣ ಇದಾರಲ್ಲ, ನಮ್ಮ ಅಣ್ಣ ಇವತ್ತು ಮನೆಗೆ ಹೋಗಲೇಬೇಕು. ಅವ್ರದ್ದೇ ಟೆನ್ಷನು. ಏನಕ್ಕೆ ಟೆನ್ಷನ್ ಅಂದರೆ ಮನೆಗೆ ಹೇಳ್ದೆ ಬಂದಿರೋದು ಅವರು, ಅದೇ ಟೆನ್ಷನ್. ಮನೇಲಿ ನೋಡಿದ್ರೆ ನೆನ್ನೆ ನೈಟು ಕೆಲಸ ಇತ್ತು, ಇಲ್ಲೇ ಉಳ್ಕೊಂಡಿದ್ದೀನಿ ಫ್ರೆಂಡ್ ಮನೇಲಿ ಅಂತ ಹೇಳಿದ್ದಾರೆ, ಮೈಸೂರಲ್ಲಿ. ಚಿಕ್ಕಮಗಳೂರಿಗೆ ಬಂದವ್ರೆ. ಸೊ ಇವತ್ತು ಹೋಗಿಲ್ಲ, ಇವತ್ತು ಲೇಟ್ ಆಗಿಬಿಟ್ರೆ ಫಾಲ್ಟ್ ಆಗುತ್ತೆ, ಅದಕ್ಕೆ ಟೆನ್ಷನ್ ಆಗ್ಬಿಟ್ಟವ್ರೆ ಅಣ್ಣ. ಡಿಪೋದವ್ರಿಗೆಲ್ಲ ಫೋನ್ ಮಾಡ್ತಾವ್ರೆ. ಸೊ ನೋಡೋಣ, ಯಾವ್ದಾರು ಆಟೋ ಬಂದರೆ ಎಷ್ಟು ತಗೋತಾರೆ ಕೇಳ್ಕೊಂಡು ಹೋಗೋಣ ಆದಷ್ಟು ಬೇಗ. बादल भी बोलता सब ऑटो में कहीं बोलता उन्हें, जीप कहीं को खंडे रखा उन्हें, उन्हें कहीं को बोलता उन्हें, तो उसका क्यों रहा तूने बोलने ना सो जा जो बैठ ले ऑटो में बैठा ले. ಅಲ್ಲ ಸ್ನೇಹಿತರೆ, 11:15 ಇಲ್ಲೇ ಕೂತಿದ್ದೀವಿ. 2:15 ಈಗ 2:15 ಗಂಟೆ ಪಕ್ಕದಲ್ಲೇ ನಿಂತಿದ್ರು ಅಣ್ಣ. ಅವ್ರು ಬರ್ದೇನೆ ಇವಾಗ ಯಾರೋ ನಾವು ಜೀಪ್ ಅವ್ರನ್ನ ಕೇಳಿ ಆಟೋ ಅರೇಂಜ್. ಸೊ ಇವಾಗ ಯಾರೋ ಒಬ್ರು ಅಣ್ಣನ ಕೇಳಿ, ಅವರು ಜೀಪ್ ಡ್ರೈವರು. ಸೊ ಅವ್ರ ಹತ್ರ ಅವ್ರ ಫ್ರೆಂಡ್ಸ್ದು ಆಟೋ ಅರೇಂಜ್ ಮಾಡಿಸ್ಕೊಂಡು ಹೋಗ್ತಿದ್ದೀವಿ. ಇವನು ಪಕ್ಕದಲ್ಲಿ ನಿಂತಿರೋನು ಬಂದ್ಬಿಟ್ಟು ಜಗಳ ಆಡ್ತಾವನೆ. ಏನು ಜಗಳ? ನನ್ನ ಮನೆಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ಚಿಕ್ಕಮಗಳೂರಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದ್ದೀವಿ. ಸೊ ಸ್ಟೇಟಿಂಗ್ ಗೈಸ್, ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋಣ. ಅಣ್ಣ ಎಲ್ಲೋ ಕಾಡ್ ಪಾಡಿಗೆಲ್ಲ ಕರ್ಕೊಳ್ತಿರಲ್ಲ ಅಣ್ಣ. ಇಲ್ಲೂ ಆನ್ ದಿ ವೇ ಟು ಹೋಮ್. ಆಟೋದವ್ರು ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ಪ್ಲೇಸ್ ಒಂದು ಫೋಟೋ ಶೂಟ್ ಮಾಡಿಕೊಂಡು ಹೊರಡೋಣ. ಅಣ್ಣ ಹೆಂಗೆ ಸೂಪರ್ ಆಗೈತೆ ಅಣ್ಣ ಸ್ಪಾಟು. ಕ್ಲೀನ್ ವಾಟರು. ಸೊ ಹೋಗೋಣ. ಆಟೋದವ್ರು ಬೈಕ್ ಈಕೊಂಡವ್ರು ಗೊತ್ತಿಲ್ಲ, ಮದುವಿಂದನೇ ಎಲ್ಲ ಆಗಿರೋದು ಲೇಟು, ಇನ್ನೇನಲ್ಲ ಲೇಟ್ ಆಗಿರೋದೆಲ್ಲ ಮದುವಿಂದಾನೆ. ಸೊ ಬಿ ಕೇರ್ಫುಲ್ ಗಾಯ್ಸ್ ಈ ಪ್ಲೇಸಿಗೆ ಬಂದಾಗ. ಅಣ್ಣ ಹುಷಾರೋಣ, ಜಾರ್ತದೆ. ಕಮಾನ್. ಆಟೋದವ್ರು ಪಕ್ಕ ಬೈಕ್ ತರ್ತಾನ.
ಪೀಚೆ ಆಟೋದವನು ಪಕ್ಕ ಬೈಕೆ ತರ್ತಾನೆ ಅಂದು ಸಖತ್ತಾಗಿದೆಯಾ ಪೀಚೆ ಮುದುಕು ಸಾಕಾಗಿದೆ ಇವತ್ತು ಆರ ಹೊಡಿತಾವ ನೋಡಿ ಅಲ್ಲಿ ಹೋಯ್ ಹೋಯ್ ಸೊ ಸ್ನೇಹಿತರೆ 4 ಗಂಟೆ ಆಗಿದೆ 11:45 ಕಾದಿದ್ದು 4 ಗಂಟೆಗೆ ಚಿಕ್ಕಮಗಳೂರು ಬಸ್ ಸ್ಟಾಪ್ ಕೊಟ್ಟಿದ್ದೀವಿ ಇದು ಚಿಕ್ಕಮಗಳೂರಿಂದ ಇದು ಬಾಬಾ ಬುಡನ್ಗಿರಿ ಬೆಟ್ಟ ಈ ಥರ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬರಬೇಡಿ ಬಸ್ಸಲ್ಲಂತೂ ಬರಲೇಬೇಡಿ ಏನಕ್ಕೆ ಕಚಡ ಫೆಸಿಲಿಟೀಸ್ ಇದೆ ಬಸ್ಸಲ್ಲಿ ಮೈಸೂರಿಂದ ಚಿಕ್ಕಮಗಳೂರು ಬರ್ತೀರಾ ಚಿಕ್ಕಮಗಳೂರಿಂದ ಮುಂಚೆ ಏನಿತ್ತು ಒಂದು SMS ಅಂತ ಪ್ರೈವೇಟ್ ಗಾಡಿ ಹೋಗ್ತಾ ಇತ್ತು ಬಾಬಾ ಬುಡನ್ಗಿರಿ ಬೆಟ್ಟ ಮುಳ್ಳಯ್ಯನಗಿರಿ ಹಿಲ್ಸ್ ಪಕ್ಕ ಇರೋದು ಬಾಬಾ ಬುಡನ್ಗಿರಿ ಬೆಟ್ಟ ಸೊ ಅಲ್ಲಿಗೆ ಹೋಗ್ತಾ ಇತ್ತು ಆ ಪ್ರೈವೇಟ್ ಬಸ್ನ RTOದವರು ಸೀಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಈಗ ಪ್ರೈವೇಟ್ ಬಸ್ಸಸ್ ಇಲ್ಲ ಅಂದಾಗ ಗೌರ್ಮೆಂಟ್ ಏನು ಮಾಡಬೇಕು ಗೌರ್ಮೆಂಟ್ ಬಸ್ಸಸ್ನ ಪ್ರೊವೈಡ್ ಮಾಡಬೇಕು ಬಟ್ ಬೆಳಿಗ್ಗೆ ಬಂದಿದ್ದೇನೆ 7 ಗಂಟೆಗೆ ಹೇಳಿದ್ದು 6 ಗಂಟೆಗೆ ಇದ್ದಿದ್ದು ಬಸ್ ಶೆಡ್ಯೂಲು ಓಕೆನಾ ಅಲ್ಲೋಗಿ ಕೇಳ್ತೀವಿ ಟೈಮಿಂಗ್ಸ್ ಎಷ್ಟು ಅಣ್ಣ ನಿಮ್ಮದು ರಿಟರ್ನ್ ಬರೋ ಟೈಮಿಂಗ್ಸ್ ಎಷ್ಟು ಅಂತ ಕೇಳ್ತೀವಿ ಅವ್ರು ಹೇಳ್ತಾರೆ 12:15 ಬಂದಿದೆ 5:15 ಬಂದಿದೆ ಅಂತ 12:15 ಬಂದೇ ಇಲ್ಲ ಏನೋ ಪ್ರಾಬ್ಲಮ್ ಇತ್ತು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದರಲ್ಲಿ ಸೇಫ್ಟಿ ಇರಲಿಲ್ಲ ಏನೋ ಒಂದಿತ್ತು ಸೊ ಸೀಸ್ ಮಾಡಿದ್ರು ಓಕೆ ಸೀಸ್ ಮಾಡಿದ್ಮೇಲೆ ಪಬ್ಲಿಕ್ಗೆ ಹೆಲ್ಪ್ ಆಗೋ ಥರ ಬಸ್ನ ಪ್ರೊವೈಡ್ ಮಾಡೋದು ಅವ್ರ ಜವಾಬ್ದಾರಿ ಏನಕ್ಕಂದರೆ ನಾವು ಟ್ಯಾಕ್ಸಸ್ ಕಟ್ಟೋದ್ರಿಂದಾನೆ ಬಸ್ ತಗೊಳ್ಳೋದು ನಾವು ಟ್ಯಾಕ್ಸಸ್ ಕಟ್ಟೋದ್ರಿಂದಾನೆ ಗೌರ್ಮೆಂಟ್ ಯಾವುದೇ ಎಂಪ್ಲಾಯ್ಗಾದ್ರೂ ಸ್ಯಾಲ್ರಿ ಹೋಗೋದು ಸೊ ಅಂಥದ್ರಲ್ಲಿ ನಮ್ಮಂಥ ಪಬ್ಲಿಕ್ ಕಾಮನ್ ಮ್ಯಾನ್ಗೆ ನಾವು ಹುಡುಗರಾಗಿ ನಮ್ಗೆ ತಡ್ಕೊಳಕ್ಕಾಗಲ್ಲ ಒಬ್ಬ ಲೇಡೀಸು ಆಲ್ಮೋಸ್ಟ್ ಅದು ಏನಂದರೆ ಹೋಲಿ ಪ್ಲೇಸ್ ಅದು ಎಲ್ಲ ದೇವ್ರ ಭಕ್ತಿ ಇರೋರು ಮಾತ್ರ ಬರೋದು ಅಲ್ಲಿಗೆ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಸೊ ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ ಎಲ್ಲ ಬರ್ತಾರೆ ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಿದೆ ಗೌರ್ಮೆಂಟು ಸೊ ನಾನು ಸಜೆಸ್ಟ್ ಮಾಡೋದು ಇಷ್ಟೇ ಯಾರು ಕೂಡ ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡಲೇಬೇಡಿ ನಾನಂತೂ ಬರೋಲ್ಲ 4:15 ಹೊರಟಿದೆ ನೋಡೋಣ ಎಷ್ಟು ಗಂಟೆಗೆ ಮ್ಯೂಸಿಕ್ ಕಲಿತೀವಿ ನನಗೆ ಈರುಳ್ಳಿ ಚಿಪ್ಸ್ ತಗೊಬಂದಿದೆ ಇದು ಈರುಳ್ಳಿ ಚಿಪ್ಸು ನಮ್ಮ ಕಡೆ ಏನದಪ್ಪ ನಿಮ್ಮ ಕಡೆ ರೌಂಡ್ ಚಿಪ್ಸ್ ನಮಗೆ ಈರುಳ್ಳಿ ಚಿಪ್ಸ್ ಅಂತಾರಪ್ಪ ಇದನ್ನ ಥ್ಯಾಂಕ್ ಯು ಸೋ ಮಚ್ ವರ್ಷದ ಕಣ ಬರೀ ಸುಳ್ಳು ಕಣಿವು ಅಣ್ಣ ಇಲ್ಲಿ ಸಂಕಂಡು ಈಗ ಬರ್ತಾಯಿಲ್ಲ ಬರೀ ಕಾಪ್ ಹೊಡ್ಕೊಂಡು ಬಂದಾನೆ ಕಳ್ಳ 9 ಕಾಲ್ಗೆ ಮೈಸೂರು ರಿಟರ್ನ್ ಇಲ್ಲಿ ಸಕ್ಸಸ್ಫುಲ್ ಟ್ರಿಪ್ಪು ಏನೂ ಬೇಜಾರಿಲ್ಲ ಚಿಕ್ಕಮಗಳೂರಿಂದ ಆ ಕಡೆ ರಿಟರ್ನು ಬಾಬಾ ಬುಡನ್ಗಿರಿ ಬೆಟ್ಟದಿಂದ ಬಸ್ ಸಿಗಲಿಲ್ಲ ಅನ್ನೋದೊಂದೇ ಬೇಜಾರು ಅದು ಬಿಟ್ಟರೆ ಎವ್ರಿಥಿಂಗ್ ಗುಡ್ ಗಾಡಿ ಇದೆ ಗಾಡಿ ನಿಲ್ಸಿದ್ದೀವಿ ನಾಯಿ ಅಟ್ಯಾಕ್ ಮಾಡಿಬಿಟ್ಟಿದೆ ಗಾಡಿಗೆ ಅಣ್ಣ ತಂದಾನಿ ಅಣ್ಣ ಕೀ ಕೊಡಿ ಅಣ್ಣ ಬಸ್ ಹೊಡೋದು ನಿಂದು ಹೊರಡಿ ಸೊ ನಾಯಿಗಳು ಕಚಾಕ್ಬಿಟ್ಟಿದೆ ಸೀಟ್ನ ಅಣ್ಣ ಒಂದು ಹೊಸ ಖರ್ಚು ಬಂತು ಅಣ್ಣ ನನಗೆ ಸೊ ಸ್ನೇಹಿತರೆ ಈ ಟ್ರಿಪ್ ಬಗ್ಗೆ ಒಂದು ಓವರ್ ಆಲ್ ಫೀಡ್ಬ್ಯಾಕ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಹೋಗಿದ್ದ ಜಾಗನೂ ತುಂಬ ಚೆನ್ನಾಗಿತ್ತು ಹೋಗಿದ್ದು ಎಲ್ಲ ಚೆನ್ನಾಗಿತ್ತು ಎಂಜಾಯ್ನು ಸಖತ್ತಾಗಿ ಮಾಡಿದ್ದು ಜೀಪ್ ಟ್ರಾವೆಲಿಂಗು ಟ್ರೆಕ್ಕಿಂಗು ಫೋಟೋಸು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಾಯಿತು ಒಂದೇ ಒಂದು ಡಿಫಾಲ್ಟ್ ಏನಂತಂದರೆ ರಿಟರ್ನ್ ಬಸ್ ಇರಲಿಲ್ಲ ಅಲ್ಲಿಂದ ಬೆಟ್ಟದಿಂದ ರಿಟರ್ನ್ ಬಸ್ ಇದೆ ಗೌರ್ಮೆಂಟಿಂದ ಬಟ್ ಬಸ್ಸವ್ರು ಬರಲಿಲ್ಲ ಅಷ್ಟೇ ಡಿಪೋಗೆ ಫೋನ್ ಮಾಡಿ ಕೇಳಿದ್ರೆ ಎಷ್ಟು ಕೇರ್ಲೆಸ್ ಆಗಿ ಹೇಳ್ತಾರೆ ಅಂದರೆ 12:15 ಬಸ್ ಬಂದಿಲ್ವಲ್ಲ ಅಂದರೆ ಬಂದಿಲ್ಲ 4 ಗಂಟೆಗೆ ಬರ್ತಿದೆ ಅಂತಾರೆ ಸೊ ಅಷ್ಟು ಕೇರ್ಲೆಸ್ ಆಗಿದೆ ಅಲ್ಲಿ ಮ್ಯಾನೇಜ್ಮೆಂಟು ಅದೊಂದು ಬಿಟ್ಟರೆ ಇನ್ನೇನು ಕೆಟ್ಟಿರ್ತು ಅಂತ ಆಗಲಿಲ್ಲ ಅಲ್ವೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬೈ ಸಿ ಯು ಟೇಕ್ ಕೇರ್ ಥ್ಯಾಂಕ್ ಯು